Hello student, welcome to Commerce Mind YouTube channel. I am Pooja. So ಕ್ಲಾಸ್ ಸೆಷನ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ ವಾಟ್ಸಪ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ವಾಟ್ಸಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ ವಿತ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಅದನ್ನ ಯೂಸ್ ಮಾಡ್ಕೊಂಡು ನೀವು ಜಾಯ್ನ್ ಆಗಿ ನಿಮ್ಗೆ ಅಲ್ಲಿ ನಾನು ಏನು ಕ್ಲಾಸ್ ಮಾಡ್ತಾ ಇದ್ದೀನಿ ಅದ್ರ PDF ಎಲ್ಲ ಸಿಗುತ್ತೆ. ಸೊ ಅದನ್ನ ಮತ್ತೆ ನೀವು ಸ್ಕ್ರೀನ್‌ಶಾಟ್ ತಗೊಂಡು ಮತ್ತೆ ಅದನ್ನ PDF ಮಾಡಿ ಓದೋ ಅವಶ್ಯಕತೆ ಇಲ್ಲ. ನಾನೇ PDF ಮಾಡಿ ನಿಮ್ಗೆ ಹಾಕಿರ್ತೀನಿ. ಸೊ ನೀವು ಅದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್‌ಗೆ ರಿಲೀಸ್ ಮಾಡ್ಕೋಬಹುದು. ಎಸ್. ಲಾಸ್ಟ್ 2 ಸೆಷನ್ ಇಂದ ನಾನು 1 ಟು 18th ಕ್ವೆಷನ್ಸ್ ವರೆಗೆ ಅಂದ್ರೆ 2017 ಕೆಸೆಟ್ ಕ್ವೆಶ್ಚನ್ ಪೇಪರ್‌ನ ಕಾಮರ್ಸ್ ಕ್ವೆಶ್ಚನ್ ಪೇಪರ್‌ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೆ. ಸೊ 1 ಟು 18th ವರೆಗೆ ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡಿದ್ದೀನಿ ವಿತ್ ಎಕ್ಸ್‌ಪ್ಲನೇಷನ್ಸ್ ಈಚ್ ಆಪ್ಷನ್ಸ್. ಸೊ ಕ್ವೆಶ್ಚನ್ ನಂಬರ್ 18, 19th ಇಂದ ಇವತ್ತಿನ ಸೆಷನ್ ಇಂದ ಶುರು ಮಾಡೋಣ. ಓಕೆ. ಎಸ್. ಕ್ವೆಶ್ಚನ್ ನಂಬರ್ 19th ಏನ್ ಕ್ವೆಶ್ಚನ್ ಕೇಳ್ತಾ ಇದ್ದಾರೆ ಅಂದ್ರೆ two variables are perfectly positively correlated when the covariance between them is ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಕ್ವೆಶ್ಚನ್. ಓಕೆ. ಸೊ 10 ಯೂನಿಟ್ಸ್ ಅಲ್ಲಿ ನಿಮ್ಮ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಇಂದ ಈ ಕ್ವೆಶ್ಚನ್ಸ್ ಅನ್ನ ಕೇಳ್ತಾ ಇದ್ದಾರೆ. two variables are perfectly positive positively correlated when the covariance between them is the answer. ನಾನೇ ಹೈಲೈಟ್ ಮಾಡಿದ್ದೀನಿ. So standard deviation 1 is into standard deviation 2, that is answer. Okay. So covariance measures the directions of the relationship between the two variables. Covariance ಏನಾದರೂ 0 ಗಿಂತ ಜಾಸ್ತಿ ಇದ್ರೆ so variables ಏನಾಗುತ್ತೆ ಸೇಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಸೊ ಅದು ಪಾಸಿಟಿವ್ ರಿಲೇಶನ್ಶಿಪ್ ಅಂತ ಕರೀತಾರೆ. ಇಫ್ ಇನ್ ಕೇಸ್ ಕೋವೇರಿಯೇಷನ್ ಲೆಸ್ ದ್ಯಾನ್ 0 ಇದ್ರೆ ಸೊ ವೇರಿಯಬಲ್ಸ್ ಮೂವ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್ಸ್, ದಟ್ ಈಸ್ ನೆಗೆಟಿವ್ ರಿಲೇಶನ್ಶಿಪ್. ಇನ್ ಕೇಸ್ ಕೋವೇರಿಯನ್ಸ್ 0ಗೆ ಈಕ್ವಲ್ ಆಗಿದ್ರೆ ಸೊ ನೋ ರಿಲೇಶನ್ಶಿಪ್, ವೇರಿಯಬಲ್ಸ್ ರಿಲೇಶನ್ಶಿಪ್ ಎಕ್ಸಿಸ್ಟ್ ಇರಲ್ಲ. ಓಕೆ. ಹೌಎವರ್ ಕೋವೇರಿಯೇಷನ್ ಇಸ್ ಸ್ಟ್ಯಾಂಡರ್ಡೈಸ್ಡ್ ಯೂನಿಟರಿ ವರ್ಷನ್ ಆಫ್ ಕೋವೇರಿಯನ್ಸ್. ಸೊ ಕೋವೇರಿಯನ್ಸ್ ಫಾರ್ಮುಲಾ ನೋಡಿ, covariance into x comma y, so whole divided by the standard deviation is standardized y. Okay, this is the formula, covariation of correlations, right? Yes. Next bandu question number 20. So for the purpose of processing checks, the data scan is done by the banks with the help of ಯಾವ ಒಂದು ಇದನ್ನ ಹೆಲ್ಪ್ ಅನ್ನ ತಗೊಂಡು ಸೊ ಬ್ಯಾಂಕ್ಸ್ ಅಲ್ಲಿ ಈ ಚೆಕ್ ಅನ್ನ ಕೊಡುವಂತ ಪ್ರೋಸೆಸ್ ಇರುತ್ತಲ್ಲ ಅದನ್ನ ಸ್ಕ್ಯಾನ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ ನೋಡಿ, MICR, CCD, UPC ಅಂಡ್ LED ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಆನ್ಸರ್ ನಾನೇ ಹೈಲೈಟ್ ಮಾಡಿದ್ದೀನಿ, MICR. ಸೊ MICRಗೆ ನೀವು ಫುಲ್ ಫಾರ್ಮ್ ನ ನೋಡ್ಕೋಬೇಕಾಗುತ್ತೆ. ಸೊ ನೀವು ಪ್ರತಿಯೊಂದಕ್ಕೂ ಫುಲ್ ಫಾರ್ಮ್ ನ ನೋಡ್ಬೇಕಾಗುತ್ತೆ. ಸೊ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಾಗ ಮತ್ತೆ ನಿಮ್ಮ ಜನರಲ್ ಪೇಪರ್ಸ್ ಅಲ್ಲಿ ಬರುವಂತ ಕೆಲವೊಂದು ಟರ್ಮ್ಸ್ ಗಳು, ಸೊ ನಿಮಗೆ ಫುಲ್ ಫಾರ್ಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸ್ ಬರುತ್ತೆ ಜನರಲ್ ಪೇಪರ್ಸ್ ಅಲ್ಲಿ, ಸೊ ಅಲ್ಲೂ ಕೂಡ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಫುಲ್ ಫಾರ್ಮ್ಸ್. ಸೊ ಎಸ್, ಫುಲ್ ಫಾರ್ಮ್ ನೋಡಿ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಾಗ್ನೈಸೇಷನ್ಸ್. MICR ಅಂದ್ರೇನು? ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಾಗ್ನೈಸೇಷನ್. ಸೊ ಎಲ್ಲಿ ಯೂಸ್ ಮಾಡ್ತಾರೆ? ಇಟ್ ಇಸ್ ಯೂಸ್ಡ್ ಬೈ ಬ್ಯಾಂಕ್ಸ್. ಸೊ ಯಾವ ಒಂದು ಪರ್ಪಸ್ಗೆ? ಟು ರೀಡ್ ಅಂಡ್ ಪ್ರೋಸೆಸ್ ಚೆಕ್ ಕ್ವಿಕ್ಲಿ ಅಂಡ್ ಅಕ್ಯುರೇಟ್ಲಿ. ಈಸಿಯಾಗಿ, ತುಂಬಾ ಫಾಸ್ಟ್ ಆಗಿ ಚೆಕ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಸೊ ಆ ಕೋಡ್ ಅನ್ನ ಈಸಿಯಾಗಿ ಕ್ವಿಕ್ ಆಗಿ ರೀಡ್ ಮಾಡೋದಕ್ಕೆ ಮತ್ತೆ ಅಕ್ಯುರೇಸಿನ ಮೇಂಟೈನ್ ಮಾಡೋದಕ್ಕೆ. ಸೊ ಇದು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ದ ಚೆಕ್ ನಂಬರ್ಸ್, ಬ್ಯಾಂಕ್ಸ್ ಕೋಡ್, ಬ್ರಾಂಚ್ ಕೋಡ್, ಅಕೌಂಟ್ ನಂಬರ್ ಆರ್ ಪ್ರಿಂಟೆಡ್ ಅಟ್ ದ ಬಾಟಮ್ ಆಫ್ ದ ಚೆಕ್ ಯೂಸಿಂಗ್ ಮ್ಯಾಗ್ನೆಟಿಕ್ ಇಂಕ್. ಮ್ಯಾಗ್ನೆಟಿಕ್ ಇಂಕ್ ನ ಯೂಸ್ ಮಾಡಿ, ಸೊ ಬಾಟಮ್ ಅಲ್ಲಿ ನೀವೆಲ್ಲ ಚೆಕ್ ನೋಡಿದ್ರೆ ಗೊತ್ತಿರುತ್ತೆ, ಚೆಕ್ ನಂಬರ್, ಬ್ಯಾಂಕ್ ಕೋಡ್, ಬ್ರಾಂಚ್ ಕೋಡ್, ಅಕೌಂಟ್ ನಂಬರ್ಸ್ನೆಲ್ಲ ಮ್ಯಾಗ್ನೆಟಿಕ್ ಇಂಕ್ ಅಲ್ಲಿ ಬಾಟಮ್ ಅಲ್ಲಿ ಪ್ರಿಂಟ್ ಮಾಡಿರ್ತಾರೆ. ಸೊ ಈ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಏನ್ ಮಾಡುತ್ತೆ ಅಂತಂದ್ರೆ, ಈ ಟೆಕ್ನಾಲಜಿ ರೀಡರ್ ದ ಸ್ಕ್ಯಾನ್ಸ್ ದಿಸ್ ಕ್ಯಾರೆಕ್ಟರ್ ಮ್ಯಾಗ್ನೆಟಿಕಲಿ. ದಿಸ್ ರೆಡ್ಯೂಸ್ ಎರರ್ಸ್ ಅಂಡ್ ಸ್ಪೀಡ್ ಆಫ್ ಚೆಕ್ ಕ್ಲಿಯರಿಂಗ್. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ, ಎರರ್ಸ್, ಮ್ಯಾನ್ಯುವಲ್ ಎರರ್ಸ್ ಏನಾದ್ರು ಆಗೋದನ್ನ ರೆಡ್ಯೂಸ್ ಮಾಡುತ್ತೆ, ಸೊ ಅವಾಯ್ಡ್ ಮಾಡುತ್ತೆ, ಅಂಡ್ ಚೆಕ್ ನ ಕ್ಲಿಯರ್ ಆಗಿ, ಸ್ಪೀಡ್ ಆಗಿ ಕ್ಲಿಯರ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಓಕೆ, ಅಯ್ಯೋ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ಸ್ ಅಂದ್ರೆ ಅದ್ರ ಫುಲ್ ಫಾರ್ಮ್ ನೋಡ್ಕೊಳ್ಳಿ, ಅದನ್ನ ಬ್ಯಾಂಕ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಯಾವ ಒಂದು ಪರ್ಪಸ್ಗೆ?
ಚೆಕ್ ಅನ್ನ ಕ್ವಿಕ್ ಆಗಿ ಅಕ್ಯುರೇಟ್ ಆಗಿ ರೀಡ್ ಮಾಡೋದಕ್ಕೆ ಆ ಪ್ರೋಸೆಸ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ಯಾವ ತರ MICR ವರ್ಕ್ ಮಾಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಸೊ MICR ನ ಯೂಸ್ ಮಾಡೋದ್ರಿಂದ ಎರರ್ಸ್ ನ ರಿಡ್ಯೂಸ್ ಮಾಡ್ಬೋದು ಮತ್ತೆ ಈಸಿಯಾಗಿ ಬೇಗ ಚೆಕ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಎಸ್, ಆಪ್ಷನ್ ನಂಬರ್ ಬಿ ನೋಡಿ. ಪ್ರತಿಯೊಂದು ಆಪ್ಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಸೊ ಹಂಗಾದ್ರೆ ನಿಮ್ಗೆ ಬೇರೆ ಕ್ವೆಶನ್ಸ್ ಬಂದ್ರು ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ UPC, ಸೊ ಯೂನಿವರ್ಸಲ್ ಪ್ರಾಡಕ್ಟ್ ಕೋಡ್ ಫುಲ್ ಫಾರ್ಮ್ ನೋಡ್ಕೊಳ್ಳಿ. ಸೊ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಇಟ್ ಈಸ್ ಯೂಸರ್ ಐಡೆಂಟಿಫೈ ಪ್ರಾಡಕ್ಟ್ ಇನ್ ಸೂಪರ್ ಮಾರ್ಕೆಟ್ ಅಂಡ್ ಸ್ಟೋರ್ಸ್. ಸೂಪರ್ ಮಾರ್ಕೆಟ್ ಮತ್ತೆ ಸ್ಟೋರ್ಸ್ ಅಲ್ಲಿ ಪ್ರಾಡಕ್ಟ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇಟ್ ಇಸ್ ದ ಬಾರ್ ಕೋಡ್ ಯು ಸಿ ಆನ್ ಪ್ರಾಡಕ್ಟ್ ಪ್ಯಾಕೇಜ್. ಪ್ರಾಡಕ್ಟ್ ಪ್ಯಾಕೇಜ್ ಅಲ್ಲಿ ನಿಮಗೆ ಬಾರ್ ಕೋಡ್ ಇರುತ್ತೆ. ಸೊ ಅದನ್ನ ನೋಡೋದಕ್ಕೋಸ್ಕರ ರೀಡ್ ಮಾಡೋದಕ್ಕೋಸ್ಕರ UPC ನ ಯೂಸ್ ಮಾಡ್ತಾರೆ. ಸೊ ಪರ್ಪಸ್ helps in billing and inventory management, not related to banks or checks. ಇದು ಬ್ಯಾಂಕ್ ಅಥವಾ ಚೆಕ್ಸ್ ಗೆ ಸಂಬಂಧಪಟ್ಟಿರೋದಲ್ಲ. ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ಬಾರ್ ಕೋಡ್ ನ ನೋಡುವಂತದ್ದು. ಸೊ ಇದು ಬಿಲ್ ಮಾಡ್ಬೇಕಾದ್ರೆ ಅಥವಾ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ಆ ಪರ್ಪಸ್ ಅಲ್ಲಿ ಯೂಸ್ಫುಲ್ ಆಗುತ್ತೆ. ಎಸ್, ನೆಕ್ಸ್ಟ್ ಆಪ್ಷನ್ ನಂಬರ್ ಸಿ, ದಟ್ ಈಸ್ CCD, ಚಾರ್ಜರ್ ಕಪಲ್ ಡಿವೈಸ್. ಸೊ ಎಲ್ಲಿ ಯೂಸ್ ಮಾಡ್ತಾರೆ? ಕ್ಯಾಮರಾಸ್ ಅಂಡ್ ಸ್ಕ್ಯಾನರ್ ಫಾರ್ ಕ್ಯಾಪ್ಚರಿಂಗ್ ಇಮೇಜ್. ಕ್ಯಾಮರಾ ಮತ್ತೆ ಇಮೇಜಸ್ ಏನಾದ್ರು ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ಅಂತ ಸಮಯದಲ್ಲಿ CCD ನ ಯೂಸ್ ಮಾಡ್ತಾರೆ. ಇಟ್ ಕನ್ವರ್ಟ್ಸ್ ಲೈಟ್ ಇಂಟು ಎಲೆಕ್ಟ್ರಾನಿಕ್ ಸಿಗ್ನಲ್. ಇದೇನ್ ಮಾಡುತ್ತೆ ಅಂದ್ರೆ ಏನು ಲೈಟ್ ತಗೊಳುತ್ತೆ ಅದು ಚಾರ್ಜರ್ ಕಪಲ್ ಡಿವೈಸ್. ಸೊ ಅದನ್ನ ಎಲೆಕ್ಟ್ರಾನಿಕ್ ಸಿಗ್ನಲ್ ಆಗಿ ಕನ್ವರ್ಟ್ ಅನ್ನ ಮಾಡುತ್ತೆ. ಸೊ ವೈಲ್ CCD ಆರ್ ಯೂಸ್ಡ್ ಇನ್ ಸ್ಕ್ಯಾನರ್, ದೇ ಆರ್ ನಾಟ್ ಸ್ಪೆಸಿಫಿಕಲಿ ಯೂಸ್ಡ್ ಫಾರ್ ಚೆಕ್ಸ್ ಪ್ರೊಸೆಸಿಂಗ್ ಬೈ ಬ್ಯಾಂಕ್. ಇದನ್ನ ಚೆಕ್ ಅಲ್ಲಿ ಯೂಸ್ ಮಾಡಲ್ಲ. ಸೊ ಇದನ್ನ CCD ನ ಸ್ಕ್ಯಾನರ್ ಮಾತ್ರ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಆಪ್ಷನ್ ಬಂದು LED, ಲೈಟ್ ಎಮಿಟಿಂಗ್ ಡಯೋಡ್. ಸೊ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಡಿಸ್ಪ್ಲೇ ಅಥವಾ ಇಂಡಿಕೇಟರ್ ಲೈಟ್ಸ್, ಸ್ಕ್ರೀನ್ಸ್, ಬಲ್ಬ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ನಾಟ್ ಯೂಸ್ ಸ್ಕ್ಯಾನಿಂಗ್ ಆರ್ ಚೆಕ್ ಪ್ರೋಸೆಸ್. ಸೊ ಚೆಕ್ ಪ್ರೋಸೆಸ್ ಅಥವಾ ಸ್ಕ್ಯಾನಿಂಗ್ ಅಲ್ಲಿ ಯೂಸ್ ಮಾಡಲ್ಲ. ಸೊ LED ಎಲ್ಲಿ ಯೂಸ್ ಮಾಡ್ತಾರೆ? ಸೊ ಡಿಸ್ಪ್ಲೇ ಮಾಡ್ಬೇಕಾದ್ರೆ ಅಥವಾ ಲೈಟ್ ನ ಇಂಡಿಕೇಟರ್ ಆಗಿ ಸ್ಕ್ರೀನ್ ಆಗ್ಬೇಕಾದ್ರೆ ಸೊ ಬಲ್ಬ್ಸ್ ಗಳಲ್ಲಿ ಅಲ್ಲಿ LED ನ ಯೂಸ್ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತು. ಸೊ ಅದಕ್ಕೂ ಚೆಕ್ಗೂ ಸಂಬಂಧ ಇಲ್ಲ. ರೈಟ್. ಸೊ ಒಂದು ಚೆಕ್ ಪ್ರೊಸೆಸಿಂಗ್ ಪರ್ಪಸ್ ಅಲ್ಲಿ ಡೇಟಾನ ಸ್ಕ್ಯಾನ್ ಮಾಡಬೇಕು ಅಂದ್ರೆ ಬ್ಯಾಂಕ್ ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ಕೋತಾರೆ? MICR. ಸೊ ಚೆಕ್ ಅಂದ ತಕ್ಷಣ ನಿಮ್ಗೆ MICR ನೆನಪಾಗಬೇಕು. MICR ಫುಲ್ ಫಾರ್ಮ್ ಏನು? ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಾಗ್ನೈಸೇಷನ್ಸ್ ಯೂಸ್ ಮಾಡುವಂಥದ್ದು ಬ್ಯಾಂಕ್ ಅಲ್ಲಿ. ಇಷ್ಟು ನೆನಪಿದ್ರೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ 21. Question number 21st. Which of the following functions of management is referred to as essence of management? So management functions ಎಲ್ಲ ನಿಮಗೆ ಗೊತ್ತಿರುತ್ತೆ. ಪೋಸ್ಟ್ ಪ್ರೋಟೋಕಾಲ್ ಅಂತ ಕೂಡ ಕರೀತಾರೆ. ಸೊ ಪ್ಲಾನಿಂಗ್, ಆರ್ಗನೈಸಿಂಗ್, ಕೋಆರ್ಡಿನೇಟಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್. ಸೊ ದೋಸ್ ಆರ್ ಆಲ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ನಿಮಗೆ ಗೊತ್ತಿರುತ್ತೆ. ಸೊ ಅದರಲ್ಲಿ ಎಸೆನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂತಹ ಎಸೆನ್ಷಿಯಲ್ ಫಂಕ್ಷನ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ. ಸೊ ನಿಮ್ಗೆ ಬ್ಲೈಂಡ್ ಆಗಿ ಹಾಕೋದಾದ್ರೆ ಪ್ಲಾನಿಂಗ್ ಅಂತೀರಾ, ಬಿಕಾಸ್ ಅದನ್ನೇ ಫಸ್ಟ್ ಮಾಡೋದ್ರಿಂದ ಸೊ ಪ್ಲಾನಿಂಗ್ ಅಂತೀರಾ. ಎಸೆನ್ಸ್ ಆಫ್ ಫಂಕ್ಷನ್ಸ್ ಅಂತ ಬಂದಾಗ ಸೊ ಮ್ಯಾನೇಜ್ಮೆಂಟ್ ಅಲ್ಲಿ ಆನ್ಸರ್ ಇಸ್ ಕೋಆರ್ಡಿನೇಷನ್ಸ್, ನಾಟ್ ಅ ಪ್ಲಾನಿಂಗ್, ಆರ್ಗನೈಸಿಂಗ್ ಅಂಡ್ ಕಂಟ್ರೋಲಿಂಗ್. ದ ಆನ್ಸರ್ ಇಸ್ ಕೋಆರ್ಡಿನೇಟಿಂಗ್. ಸೊ ಪ್ಲಾನಿಂಗ್ ಅಂದ್ರೆ ಏನು ಹಂಗಂದ್ರೆ ನಿಮ್ಗೆಲ್ಲ ಗೊತ್ತು. ಸೊ ಪ್ಲಾನಿಂಗ್ ಅಂದ್ರೆ ಏನು? ಪ್ಲಾನಿಂಗ್ ಮೀನ್ಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ವೆನ್ ಟು ಡೂ ಅಂಡ್ ಹೌ ಟು ಡೂ ಇಟ್. ಸೊ ಪ್ಲಾನಿಂಗ್ ಅಂದ್ರೆ ನಿಮಗೆ ಗೊತ್ತು ಅಂದ್ರೆ ಫ್ಯೂಚರ್ ಅಲ್ಲಿ ಮಾಡ್ಬೇಕಾರೋ ಆಕ್ಷನ್ ಪ್ರೆಸೆಂಟ್ ಅಲ್ಲಿ ಡಿಸೈಡ್ ಮಾಡ್ತೀರಾ. ದಟ್ ಇಸ್ ವಾಟ್ ಕಾಲ್ ಇಟ್ ಆಸ್ ಪ್ಲಾನಿಂಗ್. ಸೊ ಅಡ್ವಾನ್ಸ್ ಆಗಿ ನೀವು ಡಿಸೈಡ್ ಮಾಡುವಂಥದ್ದು ಏನ್ ಮಾಡ್ಬೇಕು, ಸೊ ಯಾವಾಗ ಮಾಡ್ಬೇಕು, ಮತ್ತೆ ಅದನ್ನ ಹೆಂಗೆ ಮಾಡ್ಬೇಕು, ನೀವು ಹೇಗ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು. ಇಟ್ ಸೆಟ್ಸ್ ದ ಗೋಲ್ಸ್ ಅಂಡ್ ಡೈರೆಕ್ಷನ್ ಫಾರ್ ದ ಆರ್ಗನೈಸೇಷನ್ಸ್ಗೆ ಗೋಲ್ಸ್ ಮತ್ತೆ ಡೈರೆಕ್ಷನ್ಸ್ ಅನ್ನ ಸೆಟ್ ಮಾಡುತ್ತೆ. ಸೊ ಎಕ್ಸಾಂಪಲ್ ನೋಡಿ, ಎ ಮ್ಯಾನೇಜರ್ ಪ್ಲಾನ್ಸ್ ದ ಕಂಪನಿ ಸೇಲ್ಸ್ ಟಾರ್ಗೆಟ್ ಫಾರ್ ದ ನೆಕ್ಸ್ಟ್ ಇಯರ್. ನೋಡಿ, ಮ್ಯಾನೇಜರ್ಸ್ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಕಂಪನಿಯ ಸೇಲ್ಸ್ ಟಾರ್ಗೆಟ್ ಅನ್ನ ನೆಕ್ಸ್ಟ್ ಇಯರ್ಸ್ಗೆ ಎಷ್ಟು ಮಾಡಬೇಕು, ಎಷ್ಟಿರುತ್ತೆ ಸೇಲ್ಸ್ ಟಾರ್ಗೆಟ್ ಅಂತ ಅವರು ಫ್ಯೂಚರ್ ಅದನ್ನ ಪ್ರೆಸೆಂಟ್ ಅಲ್ಲಿ ಪ್ಲಾನ್ ಮಾಡ್ತೇವೆ. ದಟ್ ಈಸ್ ವಾಟ್ ಕಾಲ್ ಇಟ್ ಆಸ್ ಪ್ಲಾನಿಂಗ್. ಸೊ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ಲಾನಿಂಗ್ ಅಂತಕ್ಕಂಥದ್ದು ಫಸ್ಟ್ ಸ್ಟೆಪ್ ಆಗಿರುತ್ತೆ, ನಾಟ್ ದ ಎಸೆನ್ಸ್. ಎಸೆನ್ಸ್ ಆಗಿರಲ್ಲ, ಬಟ್ ಅದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಓಕೆ. ಎಸ್, ಸೆಕೆಂಡ್ ಆಪ್ಷನ್ಸ್ ನೋಡಿ, ಆರ್ಗನೈಸೇಷನ್. ಯಾಕಂದ್ರೆ ನಿಮ್ಗೆ 4 ಆಪ್ಷನ್ ಅಲ್ಲಿ ಯಾವುದು ಅಂತ ನಿಮ್ಗೆ ಈ ತರ ಹೈಲೈಟ್ ಮಾಡಿ ಎಸ್ ಈ ಕ್ವಶನ್ಗೆ 21st ಕ್ವಶನ್ಗೆ ಕೋಆರ್ಡಿನೇಟಿಂಗ್ ಆನ್ಸರ್ ಅಂತ ಹೊಟ್ಟೋದ್ರೆ.
ದಟ್ ಇಸ್ ನಾಟ್ ಯೂಸ್ಫುಲ್. ಓಕೆ. ಬಟ್ ನಿಮಗೆ ಎಲ್ಲ ಆಪ್ಷನ್ಸ್ ಈಚ್ ಆಪ್ಷನ್ಸ್ ಹಂಗಂದ್ರೆ ಏನು ಯಾವಾಗ ಯೂಸ್ ಮಾಡ್ತಾರೆ, ಸೊ ಅದ್ರ ಅಬ್ರಿವೇಷನ್ಸ್ ಇದ್ರೆ ಫುಲ್ ಫಾರ್ಮ್ ಇದ್ರೆ ಅದು ಯಾವಾಗ ಬಂತು ಅಂತ ಪ್ರತಿಯೊಂದು ಆಪ್ಷನ್ಸ್ ನಿಮಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದಾಗ ಸೊ ನಿಮಗೆ ಎಲ್ಲೋ ಒಂದ್ ಕಡೆ ಅದು ನೆನಪಿರುತ್ತೆ. ಸೊ ಬೇರೆ ಕ್ವೆಶನ್ಸ್ ಕೇಳಿದ್ರು ನೀವು ಅಲ್ಲಿ ಆಪ್ಷನ್ಸ್ ಎಲ್ಲ ನೋಡಿ ನೀವು ಮಾರ್ಕ್ ಮಾಡ್ಬೋದು. ಸೊ ಯಾವಾಗಲೂ ಅಷ್ಟೇ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಇದೇ ತರ ಸಾಲ್ವ್ ಮಾಡಬೇಕು, ಹಂಗಾದ್ರೆ ಮಾತ್ರ ನಿಮಗೆ ಬೆನಿಫಿಟ್ ಆಗೋದು. ಸೊ ಇದೆಲ್ಲ ನೋಟ್ಸ್ ಎಲ್ಲ ಸ್ಕ್ರೀನ್ ಶಾಟ್ ತಗೊಳ್ಳೋದು ಬರ್ಕೊಳ್ಳೋದೆಲ್ಲ ಮಾಡಬೇಡಿ. ಸೊ ಟೈಮ್ ತುಂಬಾ ಕಡಿಮೆ ಇದೆ ನಿಮ್ಮ ಕೆಸೆಟ್ ಎಕ್ಸಾಮ್ಗೆ. ಸೊ ಇನ್ನು 17 ಡೇಸ್ ಏನೋ ಇದೆ ಅಷ್ಟೇ. ಸೊ ಹಾಗಾಗಿ ನೀವು ಏನು ಮಾಡಿ ಅಂದರೆ ಸೊ ಗ್ರೂಪಿಗೆ ಚಾನಲ್ಗೆ ಜಾಯ್ನ್ ಆಗಿ. ಸೊ ಟೆಲಿಗ್ರಾಮ್ದು ಇದೆ, ವಾಟ್ಸಪ್ದು ಇದೆ. ಸೊ ಅಲ್ಲಿ ನಿಮಗೆ PDF ನೋಟ್ಸ್ ಆಗ್ತಾ ಇರ್ತೀನಿ, ಮತ್ತೆ ಡೈಲಿ ಮಾಕ್ ಟೆಸ್ಟ್ ಕೂಡ ಇರುತ್ತೆ ನಿಮಗೆ. ಸೊ ಡೈಲಿ 10 to 20 ಕ್ವೆಶನ್ಸ್ ಅಂದರೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಾನ್ಸೆಪ್ಟ್ ಮೇಲೆ ಕ್ವೆಶನ್ಸ್ ಅನ್ನ ಮಾಡಿ ಹಾಕಿರ್ತೀನಿ. ಸೊ ಅದನ್ನ ರಿವೈಸ್ ಮಾಡ್ಕೊಳ್ಳಿ. ಓಕೆ. Next ಬಂದು organizing. Organizing means what? So organizing means arranging resource and people to carry out the plans. ನೀವೇನ್ ಪ್ಲಾನ್ ನ ಮಾಡಿರ್ತೀರಾ, ಸೊ ಫಸ್ಟ್ ಸ್ಟೆಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ಲಾನಿಂಗ್ ಅಂತ ಹೇಳಿದೆ. ದಿಸ್ ಇಸ್ ದ ಫಸ್ಟ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಪ್ಲಾನಿಂಗ್ ಅನ್ನ ಮಾಡಿದ ನಂತರ ಆರ್ಗನೈಸ್ ಮಾಡಬೇಕು. ಸೊ ಆರ್ಗನೈಸ್ ಅಂದ್ರೆ ಏನು? ರಿಸೋರ್ಸ್ ಅಥವಾ ಪೀಪಲ್ಸ್ ನ ಅರೇಂಜ್ ಮಾಡುವಂಥದ್ದು. ಏನಕ್ಕೆ? ಸೊ ಪ್ಲಾನ್ ನ ಕ್ಯಾರಿ ಮಾಡೋದಕ್ಕೋಸ್ಕರ. ಈಗ ಪ್ಲಾನಿಂಗ್ ಮಾಡಿ ಬಿಟ್ಬಿಡಕ್ಕಾಗತ್ತಾ? ಸೊ ನೆಕ್ಸ್ಟ್ ಇವಾಗ ಸೇಲ್ಸ್ ಮ್ಯಾನೇಜರ್ ಸೇಲ್ಸ್ ಟಾರ್ಗೆಟ್ ಅನ್ನ ಹಾಕಿದ್ದಾರೆ. ನೆಕ್ಸ್ಟ್ ಇಯರ್ಸ್ಗೆ ಇಷ್ಟು ಟಾರ್ಗೆಟ್ ಅನ್ನ ನಾವು ಸೇಲ್ಸ್ ನ ಮಾಡಬೇಕು ಆಸ್ ಎ ಬಿಸ್ನೆಸ್ ಆಗಿ ಅಂತ ಮ್ಯಾನೇಜರ್ ಟಾರ್ಗೆಟ್ ಹಾಕ್ಬಿಟ್ಟಿದ್ದಾರೆ. ಸೊ ಈಗ 1000 ಯೂನಿಟ್ಸ್ ಅನ್ನ ಸೇಲ್ ಮಾಡ್ಬೇಕಂತ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಸೊ ಆ ರಿಸೋರ್ಸ್ ಆಗಲಿ ಅಥವಾ ಅದಕ್ಕೆ ಬೇಕಾಗಿರುವಂತ ಪೀಪಲ್ಸ್ ಆಗಲಿ, ಸೊ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ, ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ, ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಮತ್ತೆ ಅದನ್ನ ಪ್ಯಾಕೇಜ್ ಮಾಡೋದಕ್ಕೆ, ಸೊ ಕಂಪ್ಲೀಟ್ ಒಂದೊಂದು ಪ್ರೋಸೆಸ್ ಅಲ್ಲೂ ಕೆಲವಷ್ಟು ಪೀಪಲ್ಸ್ ಗಳು ಅವಶ್ಯಕತೆ ಇರುತ್ತೆ. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಸೊ ಅವ್ರನ್ನೆಲ್ಲ ರಿಅರೇಂಜ್ ಮಾಡುವಂಥದ್ದು. ಸೊ ಇಷ್ಟು ಸೇಲ್ಸ್ ಟಾರ್ಗೆಟ್ ಇದೆ, ಸೊ ಅದನ್ನ ರೀಚ್ ಮಾಡೋದಕ್ಕೆ ನೀವು ಇಷ್ಟು ವರ್ಕ್ ಮಾಡಬೇಕು ಅಂತ ಅರೇಂಜ್ ಅನ್ನು ಮಾಡುವಂಥದ್ದು. ದಟ್ ಈಸ್ ವಾಟ್ ಕಾಲ್ ಇಟ್ ಆಸ್ ಆರ್ಗನೈಸೇಷನ್. ಓಕೆ. ಸೊ ನೋಡಿ ಎಕ್ಸಾಂಪಲ್, dividing employees into department like sales, accounts and HR. So organizing helps in structures but not the essence of ಮ್ಯಾನೇಜ್ಮೆಂಟ್. ಇದು ಮ್ಯಾನೇಜ್ಮೆಂಟ್ ನ ಎಸೆನ್ಸ್ ಅಲ್ಲ. ಸೊ ಮ್ಯಾನೇಜ್ಮೆಂಟ್ ಇದು ಏನ್ ಮಾಡುತ್ತೆ? ವರ್ಕ್ ಲೆಕ್ಕಕ್ಕೆ ಸ್ಟ್ರಕ್ಚರ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಒಂದು ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡಬೇಕು ಅನ್ನೋ ರೀತಿ ಆರ್ಗನೈಸಿಂಗ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು coordinating. So what do you mean by coordinating? Yes, coordinating means bringing together the effort of different people and departments so they work in harmony. So towards common goal. ಇದಲ್ವಾ ಕೋಆರ್ಡಿನೇಟಿಂಗ್ ಅಲ್ವಾ ನಾನು ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದು. ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಕೋಆರ್ಡಿನೇಟಿಂಗ್ ಅಂದ್ರೆ ಏನು? ಸೊ ನಾನು ಏನ್ ಮಾಡಿದೆ? ಆರ್ಗನೈಸ್ ಮಾಡಿದೆ ಪೀಪಲ್ ಅಲ್ಲಿ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಒಂದು ಕರೆಕ್ಟ್ ಆಗಿ ವರ್ಕ್ ಸಿಸ್ಟಮ್ಯಾಟಿಕ್ ಆಗಿ ಸ್ಟ್ರಕ್ಚರ್ ಅಲ್ಲಿ ನಡಿಬೇಕಂತ ಪೀಪಲ್ ನ ನೀವು ರಿಅರೇಂಜ್ ಮಾಡಾಯ್ತು. ಸೊ ಪ್ಲಾನಿಂಗ್ ಪ್ರಕಾರ. ಸೊ ನೆಕ್ಸ್ಟ್ ಕೋಆರ್ಡಿನೇಟಿಂಗ್ ನ ಮಾಡಬೇಕು ಅಂದ್ರೆ ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಬೇಕು. ಸೊ ದಟ್ ದ ಎಫರ್ಟ್ ಆಫ್ ಡಿಫರೆಂಟ್ ಪೀಪಲ್ ಅಂಡ್ ಡಿಪಾರ್ಟ್ಮೆಂಟ್ ಸೊ ದೇ ವರ್ಕ್ ಇನ್ harmony ಟುವರ್ಡ್ಸ್ ಕಾಮನ್ ಗೋಲ್. ಏನು ಸೇಲ್ಸ್ ಟಾರ್ಗೆಟ್ ಇದೆ, ಈ ಸೇಲ್ಸ್ ಟಾರ್ಗೆಟ್ ಅನ್ನ ಕಂಪನಿ ರೀಚ್ ಮಾಡಬೇಕು ಅಂತಂದ್ರೆ ಅಲ್ಲಿ ಏನ್ ಬೇಕು? ಹಾರ್ಮನಿ ಬೇಕು. ಸೊ ಎಲ್ಲರೂ ಒಟ್ಟಿಗೆ ಡಿಸ್ಪ್ಯೂಟ್ ಮಾಡ್ಕೊಳ್ದೇನೆ, ಜಗಳ ಮಾಡ್ಕೊಳ್ದೇನೆ ವರ್ಕ್ ಮಾಡಬೇಕು. ಸೊ ಹಂಗಾದ್ರೆ ಮಾತ್ರ ಕೋಆರ್ಡಿನೇಟಿಂಗ್ ಮಾಡಿದ್ರೆ ಮಾತ್ರ ಪ್ಲಾನಿಂಗ್ ಅನ್ನ ರೀಚ್ ಮಾಡೋದಕ್ಕೆ ಸಾಧ್ಯ. ಇಟ್ ಎನ್ಶೋರ್ ಯೂನಿಟಿ ಆಕ್ಷನ್ ಅಂಡ್ ಸ್ಮೂತ್ ವರ್ಕಿಂಗ್ ಆಫ್ ಆಲ್ ಫಂಕ್ಷನ್ಸ್. ಸೊ ಒಂದು ಡಿಪಾರ್ಟ್ಮೆಂಟ್ ಇವಾಗ ಪ್ರೊಡಕ್ಷನ್ ಅಂತ ಇಲ್ಲೇ ನಾನು ಡಿಪಾರ್ಟ್ಮೆಂಟ್, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಸೇಲ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬೇಕಾದಷ್ಟು ಡಿಪಾರ್ಟ್ಮೆಂಟ್ಗಳಿರುತ್ತೆ. ಸೊ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯೂನಿಟಿ ಇಲ್ಲ ಅಂತಂದ್ರೆ ವರ್ಕ್ ಅಲ್ಲಿ ಸೊ ಎಂಟೈರ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಕೊಲಾಪ್ಸ್ ಆಗುತ್ತೆ. ಓಕೆ. ಸೊ ದಟ್ಸ್ ವೈ ಯೂನಿಟಿ ಆಫ್ ಆಕ್ಷನ್ ಅಥವಾ ವರ್ಕ್ ಹಾರ್ಮನಿ ಇರಬೇಕು. ಹಂಗಂದ್ರೆ ಮಾತ್ರ ವರ್ಕ್ ಸ್ಮೂತ್ ಆಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಎಕ್ಸಾಂಪಲ್, ದ ಪ್ರೊಡಕ್ಷನ್, sales and finance department working together to achieve the same target, like that. Okay. So that's why that's called a essence of management, because every function like planning, organizing, directing, controlling, coordinating needs coordination to be effective. ನೋಡಿ, ಸೊ ನಾನು ಹೇಳದ್ನಲ್ಲ, ಸೊ ಕೋಆರ್ಡಿನೇಷನ್ ಬಿಟ್ಟು ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂತ ಎಲ್ಲಾ ಪ್ಲಾನಿಂಗ್ಸ್ ಗಳನ್ನ ಇಟ್ಕೊಂಡಿರೋದೇ ಕೋಆರ್ಡಿನೇಷನ್. ಸೊ ಪ್ಲಾನ್ ಮಾಡ್ಬೇಕಾ ಅಲ್ಲೂ ಕೋಆರ್ಡಿನೇಷನ್ ಬೇಕು, ಆರ್ಗನೈಸ್ ಮಾಡ್ಬೇಕಾ ಅಲ್ಲೂ ಕೋಆರ್ಡಿನೇಷನ್ ಬೇಕು, ಡೈರೆಕ್ಟ್ ಮಾಡ್ಬೇಕಾ ಅಲ್ಲೂ ಕೋಆರ್ಡಿನೇಷನ್ ಬೇಕು, ಕಂಟ್ರೋಲ್ ಮಾಡ್ಬೇಕಂತ ಅಲ್ಲೂ ಕೋಆರ್ಡಿನೇಷನ್ ಬೇಕು. ಕೋಆರ್ಡಿನೇಷನ್ ಎಫೆಕ್ಟಿವ್ ಆಗಿ ಇದ್ರೆ ಮಾತ್ರ ಒಂದು ಕಂಪನಿ ಸ್ಮೂತ್ ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದಟ್ಸ್ ವೈ ಕೋಆರ್ಡಿನೇಷನ್ ಯೂನಿಟ್ ಈಸ್ ಕಾಲ್ಡ್ ಆಸ್ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್.
ನಿಮ್ಗೆ ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಸ್. ನೆಕ್ಸ್ಟ್ ಬಂದು ಕಂಟ್ರೋಲಿಂಗ್. ಕಂಟ್ರೋಲಿಂಗ್ ಅಂದ್ರೆ ಏನು? ಸೊ ಕಂಟ್ರೋಲಿಂಗ್ ಮೀನ್ಸ್ ಚೆಕಿಂಗ್ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಅಂಡ್ ಕರೆಕ್ಟಿಂಗ್ ಡಿವಿಯೇಷನ್ ಫ್ರಮ್ ದ ಪ್ಲಾನ್. ಸೊ ಆಕ್ಚುಯಲ್ ಪರ್ಫಾರ್ಮೆನ್ಸ್ ನ ಚೆಕ್ ಮಾಡುವಂಥದ್ದು. ಏನಾದ್ರೂ ಪ್ಲಾನ್ ಅಲ್ಲಿ ಏನಾದ್ರೂ ಡಿವಿಯೇಷನ್ ತಗೋಬೇಕಾ, ಡಿವಿಯೇಷನ್ ಆಗಿದೆಯಾ ಪ್ಲಾನ್ ಇಂದ ಅನ್ನೋದನ್ನ ನೋಡುವಂಥದ್ದು. ದಟ್ ಇಸ್ ವಾಟ್ ಕಂಟ್ರೋಲಿಂಗ್. ಓಕೆ. ಸೊ ಪ್ಲಾನ್ ಪ್ರಕಾರ ನಡೀತಿದ್ಯಾ, ಇಲ್ಲಾದ್ರೂ ಡಿವಿಯೇಷನ್ ತಗೊಂಡಿದ್ಯಾ, ಆಕ್ಚುಯಲ್ ಪರ್ಫಾರ್ಮೆನ್ಸ್ ಯಾವ ತರ ಇದೆ. ಸೊ ನೀವು ಟಾರ್ಗೆಟ್ ಮಾಡಿರ್ತೀರಾ, ದಟ್ ಇಸ್ ವಾಟ್ ಕಾಲ್ ಇಟ್ ಆಸ್ ಪ್ಲಾನಿಂಗ್. ಸೊ ನೀವು ಪ್ಲಾನ್ ನ ಮಾಡಿರ್ತೀರಾ. ಸೊ ಅಕಾರ್ಡಿಂಗ್ ಟು ದಟ್ ನಿಮ್ಮ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಇದೆಯಾ ಇಲ್ವಾ ಅಂತ ಕಂಪೇರ್ ನ ಮಾಡುವಂಥದ್ದು. ಓಕೆ. ಏನಾದ್ರೂ ಡಿವಿಯೇಷನ್ ತಗೊಂಡಿದ್ರೆ ಇಮಿಡಿಯೇಟ್ಲಿ ಅದನ್ನ ಆಕ್ಷನ್ ನ ತಗೊಂಡು ಅದನ್ನ ಕಂಟ್ರೋಲ್ ಅನ್ನ ಮಾಡುವಂಥದ್ದು. ಇಟ್ ಎನ್ಶೋರ್ ದಟ್ ದ ಆರ್ಗನೈಸೇಷನ್ ಸ್ಟೇ ಆನ್ ದ ಟ್ರ್ಯಾಕ್. ಟ್ರ್ಯಾಕ್ ಅಲ್ಲಿ ಇದೆಯಾ ಆರ್ಗನೈಸೇಷನ್ಸ್ ಅಂತ ಚೆಕ್ ಮಾಡುವಂಥದ್ದು. ಸೊ ಎಕ್ಸಾಂಪಲ್ ನೋಡಿ, ಕಂಪೇರಿಂಗ್ ಆಕ್ಚುಯಲ್ ಸೇಲ್ಸ್ ವಿತ್ ದ ಟಾರ್ಗೆಟ್ ಸೇಲ್ಸ್ ಅಂಡ್ ಟೇಕ್ ಅ ಆಕ್ಷನ್ ಇಫ್ ಟಾರ್ಗೆಟ್ ಆರ್ ನಾಟ್ ಮೀಟ್. ಏನಾದ್ರೂ ಟಾರ್ಗೆಟ್ ನ ಮೀಟ್ ಮಾಡ್ತಾ ಇಲ್ಲ ಅದು ಅಂತಂದ್ರೆ, ಇಲ್ಲಾದ್ರೂ ಡಿವಿಯೇಷನ್ ತಗೊಂಡಿದ್ಯಾ, ಓಕೆ, ಇಲ್ಲಾದ್ರೂ ಇನ್ಎಫಿಷಿಯನ್ಸಿ ಆಗ್ತಾ ಇದೆಯಾ ವರ್ಕ್ ಅಲ್ಲಿ ಅಂತ ಚೆಕ್ ಮಾಡಿ ಕಂಟ್ರೋಲ್ ಅನ್ನ ಆಕ್ಷನ್ ಅನ್ನ ತಗೊಳ್ಳುವಂಥದ್ದು. This is important function but not the essence of management. So this is your 21st question. Coordinate is the essence of management. Yes. Next question ಬಂದು 22nd. Yes. 22nd ಬಂದು match the following ಕೇಳಿದ್ದಾರೆ ನಿಮಗೆ. So ಇದೆಲ್ಲ ನಿಮ್ಮ match the following ಬಂದು human resource management ಅಲ್ಲಿ ಬರುವಂತದ್ದು. ಸೊ ಯಾವ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು. ಸೊ ಹುಡುಕ್ಬೇಡಿ ಅಂದ್ರೆ ಸಿಲೆಬಸ್ ತಗೊಂಡ್ರು. So this is comes under the human resource management, business management and human resource management. Yes, Mary Parker Follett. So option D is the right answer ಅಂತ ಹಾಕಿದೀನಿ. ಬಿಕಾಸ್ ಆಫ್ ಮ್ಯಾನೇಜ್ಮೆಂಟ್ ಮಾಹಿತಿ ಫಾಲೋಯಿಂಗ್ ಆಗಿರೋದ್ರಿಂದ ಅದನ್ನ ಇನ್ ಡೀಟೇಲ್ ಆಗಿ ಹಾಕಕ್ ಹೋಗಿಲ್ಲ ನಾನು. ಸೊ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ಮೇರಿ ಪಾರ್ಕರ್ ಫೊಲೆಟ್ ಅಂತ ಅಂದಾಗ ಸೊ ಮ್ಯಾನೇಜ್ಮೆಂಟ್ ಆಫ್ ಸಾರಿ ಎಸ್ ಮೇರಿ ಪಾರ್ಕರ್ ಫೊಲೆಟ್ ಅಂದಾಗ ಬ್ರಿಡ್ಜಿಂಗ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಓಕೆ. ಸೊ ನೆಕ್ಸ್ಟ್ ಪುರ್ವಿಕ್ ಅಂತ ಬಂದಾಗ ಸೊ ಇವ್ರದ್ದು ಯಾವುದು ಮ್ಯಾನೇಜ್ಮೆಂಟ್ ಸೈನ್ಸ್. ಮ್ಯಾಕ್ಸ್ ವೆಬ್ಬರ್ ಅಂತ ಬಂದಾಗ ಇಟ್ಸ್ ಬ್ಯೂರೋಕ್ರಸಿ. ಸೊ ಇದು ತುಂಬಾ ರಿಪೀಟೆಡ್ ಆಗಿದೆ. ಮ್ಯಾಕ್ಸ್ ವೆಬ್ಬರ್ ಅಂತ ಬಂದ ತಕ್ಷಣ ನಿಮಗೆ ಬ್ಯೂರೋಕ್ರಸಿ ಅಂತ ಗೊತ್ತಿರಬೇಕು. ಲೇಕ್ ಅಂಡ್ ಮೌಂಟನ್ ಅಂತ ಬಂದಾಗ ಸೊ ಕನ್ಸರ್ನ್ ಫಾರ್ ಪೀಪಲ್ ಅಂಡ್ ಕನ್ಸರ್ನ್ ಫಾರ್ ಪ್ರೊಡಕ್ಷನ್. ಸೊ ನಿಮ್ಗೆ ಅಲ್ಲಿ ತುಂಬಾ ಫೇಮಸ್ ಆಗಿರೋದು ಮೇರಿ ಪಾರ್ಕರ್ ಫೊಲೆಟ್, ಓಕೆ, ಅಂಡ್ ಮ್ಯಾಕ್ಸ್ ವೆಬ್ಬರ್. ಸೊ ಸಾಕಷ್ಟು ಬಾರಿ ಕೇಳಿದ್ದಾರೆ ಮ್ಯಾಕ್ಸ್ ವೆಬ್ಬರ್ನ. ಬ್ಯೂರೋಕ್ರಸಿ. ಮೇರಿ ಫೊಲೆಟ್ ಅಂತ ಬಂದಾಗ ಸೈನ್ಸ್, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಲೇಷನ್. ಓಕೆ. ಸೊ ಅಟ್ಲೀಸ್ಟ್ 2-3 ನೆನ್ಪಿಟ್ಕೊಳ್ಳಿ. ಸೊ ನಿಮ್ಗೆ ಅಟ್ಲೀಸ್ಟ್ 2 ನೆನ್ಪಿಟ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ಎಲಿಮಿನೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ 23rd. So question number 23rd. In the process of delegating authority, the superior delegates. So ಅವ್ರ ಅಥಾರಿಟಿನ ಡೆಲಿಗೇಟ್ ಮಾಡಬೇಕಾದ್ರೆ ಸುಪೀರಿಯರ್ ಏನನ್ನ ಡೆಲಿಗೇಟ್ ಮಾಡ್ತಾರೆ ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಎಸ್. ಸೊ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ಎರಡು ಡೆಲಿಗೇಟ್ ಮಾಡ್ತಾರ? ರೆಸ್ಪಾನ್ಸಿಬಿಲಿಟಿ ಮಾತ್ರನಾ, ಅಥಾರಿಟಿ ಮಾತ್ರನಾ? ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ ಎರಡನ್ನೂ ಡೆಲಿಗೇಟ್ ಮಾಡ್ತಾರೆ ಅಂತ ಕೇಳ್ತಾರೆ. ಸೊ ಆಸ್ ಪರ್ ಯುವರ್ KSET ಆನ್ಸರ್ ದ ಅಥಾರಿಟಿ ಇಸ್ ದ ಫೈನಲ್ ಆನ್ಸರ್. ಓಕೆ. ಸೊ ಡೆಲಿಗೇಷನ್ ಆಫ್ ಅಥಾರಿಟಿ ಅಂದ್ರೆ ಫಸ್ಟ್ ನಿಮ್ಗೆ ಆ ವರ್ಡ್ ಮೀನಿಂಗ್ ಗೊತ್ತಿರಬೇಕು. ಡೆಲಿಗೇಷನ್ ಆಫ್ ಅಥಾರಿಟಿ ಅಂದ್ರೆ ಏನು ಅಂತ. ಎಸ್, ಡೆಲಿಗೇಷನ್ ಆಫ್ ಅಥಾರಿಟಿ ಮೀನ್ಸ್ ಡಿವಿಯೇಷನ್ ಆಫ್ ಅಥಾರಿಟಿ ಅಂಡ್ ಪವರ್ಸ್ ಡೌನ್ವರ್ಡ್ಸ್ ಟು ಸಬಾರ್ಡಿನೇಟ್ಸ್. ಓಕೆ. ಅಂದ್ರೆ ಅವ್ರದ್ದು ಏನು ಅಧಿಕಾರ ಇರುತ್ತೆ, ಅಥಾರಿಟಿ ಇರುತ್ತೆ, ಸೊ ಅವ್ರ ಪವರ್ ಇರುತ್ತೆ, ಸೊ ಅದನ್ನ ಡೌನ್ವರ್ಡ್
ಟು ದ ಸಬಾರ್ಡಿನೇಟ್. ಅವ್ರ ಕಂಪ್ಲೀಟ್ ಸಬಾರ್ಡಿನೇಟ್ಸ್ ಯಾರಿರ್ತಾರೆ ಅಲ್ಲಿಗೆ ಡೌನ್ವರ್ಡ್ ಆಗುವಂಥದ್ದು, ಅಂದ್ರೆ ಅಲ್ಲಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ. ಹೈಯರ್ ಅಥಾರಿಟಿಯಿಂದ ಲೋವರ್ ಅಥಾರಿಟಿಗೆ ಅವರ ಪವರ್ಸ್ ಅಂತಕ್ಕಂಥದ್ದು ಡಿವಿಷನ್ಸ್ ಆಗುತ್ತೆ ಅಂತ. ಎಸ್, ಡೆಲಿಗೇಷನ್ ಇಸ್ ಅಬೌಟ್ ಇಂಟ್ರೆಸ್ಟಿಂಗ್ ಸಮ್ ಒನ್ ಎಲ್ಸ್ ಟು ಡೂ ಪಾರ್ಟ್ ಆಫ್ ಯುವರ್ ಜಾಬ್. ಸೊ ಆಸ್ ಎ ಸುಪೀರಿಯರ್ ಆಗಿ ನಿಮ್ದು ಏನ್ ಜಾಬ್ ಮಾಡ್ಬೇಕಿರುತ್ತೆ, ನಿಮ್ ಪಾರ್ಟ್ ಆಫ್ ಜಾಬ್, ಸೊ ಅದನ್ನ ಡಿವಿಷನ್ ಮಾಡುವಂಥದ್ದು. ದಟ್ ಈಸ್ ವಾಟ್ ಕಾಲ್ ಇಟ್ ಆಸ್ ಡೆಲಿಗೇಷನ್ಸ್. ಸೊ ಡೆಲಿಗೇಷನ್ ಆಫ್ ಅಥಾರಿಟಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅ subdivision and sub-allocation of power to the subordinates in order to achieve the effective result. ಅವ್ರಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಸೂಪರ್ವೈಸರ್ ಆಗಿ ಅಂದ್ರೆ, ಸೊ ಡಿವಿಷನ್ಸ್ ಅನ್ನ ಮಾಡುವಂಥದ್ದು. ಸೊ ಅದಕ್ಕೆ ಡೆಲಿಗೇಷನ್ ಆಫ್ ಅಥಾರಿಟಿನ ಸಬ್ ಡಿವಿಷನ್ಸ್ ಅಂಡ್ ಸಬ್ ಅಲೋಕೇಶನ್ಸ್ ಆಫ್ ಪವರ್ ಅಂತ ಹೇಳ್ತಾರೆ. ಸಬಾರ್ಡಿನೇಟ್ಸ್ ಗೆ ವರ್ಗುನು ಹೋಗುತ್ತೆ. ಸೊ ಏನಕ್ಕೆ ಅಂತಂದ್ರೆ ಒಂದು ಎಫೆಕ್ಟಿವ್ ಆಗಿರುವಂತ ರಿಸಲ್ಟ್ ನ ಅಚೀವ್ ಮಾಡೋದಕ್ಕೆ. So that's why option number C is the correct answer. So ನಿಮ್ಗೆ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 24 ಏನ್ ಕೇಳಿದ್ದಾರೆ? ಕ್ವೆಶ್ಚನ್ ನಂಬರ್ 24 ಅಲ್ಲಿ ಮತ್ತೆ ರೀಸನಿಂಗ್ ನ ಕೇಳಿದ್ದಾರೆ. ಸೊ ಆಗ ನೀವೇನ್ ಮಾಡ್ಬೇಕಂತೆ, ಅಸರ್ಷನ್ ಓದ್ಬೇಕು, ರೀಸನ್ಸ್ ಓದ್ಬೇಕು. ಸೊ ಎರಡು ಕರೆಕ್ಟ್ ಇದೆಯಾ ಅಥವಾ ಅಸರ್ಷನ್ಗೆ ರೀಸನ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆಯಾ, ಮ್ಯಾಚ್ ಆಗ್ತಾ ಇಲ್ವಾ, ಸೊ ಅದನ್ನ ನೋಡಿ ನೀವು ಫೈನಲ್ ಆನ್ಸರ್ ಅನ್ನ ಡಿಸೈಡ್ ಮಾಡ್ಬೇಕಾಗುತ್ತೆ. ಕಾರಣ ಮತ್ತೆ ಹೇಳಿಕೆ ಅಂತ ಅದರ ಅರ್ಥ. ಓಕೆ, ಹೇಳಿಕೆ ಮತ್ತೆ ಕಾರಣ ಅಂತ. ನೆಕ್ಸ್ಟ್ ಅಸರ್ಷನ್ ನೋಡಿ, ವಿತೌಟ್ ಕೋಆರ್ಡಿನೇಷನ್ ಪೀಪಲ್ ವುಡ್ ಲೂಸ್ ಸೈಟ್ ಆಫ್ ದೇರ್ ರೋಲ್ಸ್ within the total organizations and be tempted to pursue their own interest. ಸೊ ನೀವು ಓದ್ತಿದ್ದಂಗೆ ಗೊತ್ತಾಗುತ್ತೆ ದಿಸ್ ಇಸ್ ರೈಟ್. ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕೋಆರ್ಡಿನೇಷನ್ ಇಲ್ಲ ಅಂತಂದ್ರೆ ಪೀಪಲ್ಸ್ ಏನ್ ಮಾಡ್ತಾರೆ, ತಮ್ಮ ರೋಲ್ ವಿತಿನ್ ಆರ್ಗನೈಸೇಷನ್ಸ್ ಅಲ್ಲಿ ಇವರು ವರ್ಕ್ ಮಾಡ್ಬೇಕಾಗಿರೋದು ಅವ್ರ ರೋಲ್ ಏನಿರುತ್ತೆ ಸೊ ಅದನ್ನ ಲೂಸ್ ಬಿಟ್ಟೋಗ್ಬಿಡುತ್ತೆ ಅವ್ರಿಗೆ ವಿತ್ ಕೋಆರ್ಡಿನೇಷನ್ ಇಲ್ಲ ಅಂದ್ರೆ. ಸೊ ಅವ್ರು ಏನ್ ಮಾಡ್ತಾರೆ, ತಮ್ಮ ಪರ್ಸನಲ್ ಏನ್ ಇಂಟ್ರೆಸ್ಟ್ ಇರುತ್ತೆ, ತಮ್ಗೆ ಏನ್ ಇಷ್ಟ ಇರುತ್ತೆ ಮಾಡೋದಕ್ಕೆ ಅದನ್ನ ಮಾಡ್ತಾ ಇರ್ತಾರೆ. ಸೊ ಅದ್ರ ಮೇಲೆ ಫೋಕಸ್ ಹೊಟ್ಟೋಗುತ್ತೆ ಅವ್ರಿಗೆ ಅಂತ ಹೇಳ್ತಿದ್ದಾರೆ. ದಟ್ ಇಸ್ ರೈಟ್. ಕೋಆರ್ಡಿನೇಷನ್ ಇಲ್ಲ ಅಂದ್ರೆ ಅಲ್ಲಿ ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನೆಕ್ಸ್ಟ್ ರೀಸನಿಂಗ್ ಹೇಳ್ತಾ ಇದ್ದಾರೆ ನೋಡಿ, ಇದು ಅಸೆಷನ್ಗೆ ಕರೆಕ್ಟ್ ಆಗಿ ಇದೆಯಾ ಇಲ್ವೋ ಅಂತ ನೀವು ನೋಡ್ಬೇಕು. ಸೊ ಕೋಆರ್ಡಿನೇಷನ್ ಇಸ್ ದ ಪ್ರೋಸೆಸ್ ಆಫ್ ಇಂಟರಾಕ್ಟಿಂಗ್ ದ ಆಕ್ಟಿವಿಟೀಸ್ ಆಫ್ ಸಪರೇಟ್ ಡಿಪಾರ್ಟ್ಮೆಂಟ್ ಇನ್ ಆರ್ಡರ್ ಟು ಪರ್ಸ್ಯೂ ಆರ್ಗನೈಸೇಷನ್ಸ್ ಗೋಲ್ ಎಫೆಕ್ಟಿವ್ಲಿ. ಸೊ ಇಲ್ಲಿ ಫಸ್ಟ್ ಅಸೆಷನ್ ಅಲ್ಲಿ ಏನ್ ಹೇಳಿದ್ರು, ನಿಮ್ಗೆ ಕೋಆರ್ಡಿನೇಷನ್ಸ್ ಇಲ್ಲ ಅಂತಂದ್ರೆ ಪೀಪಲ್ಸ್ ತಮ್ಮ ರೋಲ್ ಏನಿದೆ ಆರ್ಗನೈಸೇಷನ್ಸ್ ಅಲ್ಲಿ ಅನ್ನೋದನ್ನ ಮರ್ತೋಗ್ಬಿಡ್ತಾರೆ, ಲೂಸ್ ಆಗ್ಬಿಡುತ್ತೆ, ಅವ್ರಿಗೆ ಅದ್ ಬಿಟ್ಟೋಗ್ಬಿಡುತ್ತೆ. ಅವ್ರ ಏನ್ ಮಾಡ್ತಾರೆ, ತಮ್ಮ ಓನ್ ಇಂಟ್ರೆಸ್ಟ್ ಅಲ್ಲಿಗೆ ಟೆಂಪ್ಟ್ ಆಗ್ಬಿಡ್ತಾರೆ, ತಮ್ಗೆ ಏನ್ ಇಷ್ಟ ಪರ್ಸನಲ್ ಇಂಟ್ರೆಸ್ಟ್ ಅದ್ರ ಕಡೆ ಫೋಕಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ರೀಸನಿಂಗ್ ಅಲ್ಲಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ನೋಡಿ, ಅದಕ್ಕೆ ಮ್ಯಾಚ್ ಆಗೋ ತರ. ಸೊ ಕೋಆರ್ಡಿನೇಷನ್ ಅನ್ನೋದು ಒಂದು ಇಂಟಿಗ್ರೇಟೆಡ್ ಆಕ್ಟಿವಿಟಿ, ಎಲ್ಲರೂ ಸೇರಿ ಮಾಡುವಂತದ್ದು. ಎಲ್ಲಾ ಸಪರೇಟ್ ಡಿಪಾರ್ಟ್ಮೆಂಟ್ ಗಳನ್ನು ಆರ್ಗನೈಸೇಷನ್ಸ್ ಗಳನ್ನ ಎಫೆಕ್ಟಿವ್ ಆಗಿ ಅಚೀವ್ ಮಾಡೋದಕ್ಕೆ ಸೊ ಇಂಟಿಗ್ರೇಟ್ ಆಗಿ ಮಾಡುವಂತ ಆಕ್ಟಿವಿಟೀಸ್ ನ ಕೋಆರ್ಡಿನೇಷನ್ ಅಂತ ಹೇಳ್ತಾರೆ. ಸೊ ಅದೇ ಇಲ್ಲ ಅಂತಂದ್ರೆ ಸೊ ಪೀಪಲ್ಸ್ ತಮ್ಮ ರೋಲ್ ನ ಆರ್ಗನೈಸೇಷನ್ಸ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನೇ ಲೂಸ್ ಆಗಿ ಕಳ್ಕೊತಾರೆ, ಮತ್ತೆ ಅವ್ರ ಪರ್ಸನಲ್ ಕಡೆ ಫೋಕಸ್ ಅನ್ನ ಮಾಡ್ತಾರೆ ಅಂತ. ಸೊ ಬೋತ್ ಆರ್ ರೈಟ್. ಸೊ ಅಸೆಷನ್ ಗೊತ್ತಾಯ್ತಾ ನಿಮ್ಗೆ ಯಾವ ತರ ಮಾಡೋದು ಅಂತ? ಅಸೆಷನ್ ಮತ್ತೆ ರೀಸನ್ಸ್ ಅಂದ್ರೆ ಎರಡೂ ಓದ್ಕೋಬೇಕು ನೀವು. ಅಸೆಷನ್ ಓದ್ಬೇಕು, ಅದ್ರ ರೀಸನಿಂಗ್ ಅದಕ್ಕೆ ಕರೆಕ್ಟ್ ಆಗಿ ಆ ಹೇಳಿಕೆಗೆ ನಿಮ್ ಕಾರಣ ಕರೆಕ್ಟ್ ಆಗಿ ಆಗ್ತಾ ಇದೆಯಾ. ಸೊ ಅಲ್ಲಿ ಏನ್ ಹೇಳ್ತಿದ್ರೆ ಕೋಆರ್ಡಿನೇಷನ್ ಬಗ್ಗೆ ಸ್ವಲ್ಪ ಡೆಪ್ತ್ ಆಗಿ ಹೇಳಿದ್ರು. ಅಲ್ಲಿ ಕೋಆರ್ಡಿನೇಷನ್ ಇಲ್ಲ ಅಂತಂದ್ರೆ ಪೀಪಲ್ಸ್ ತಮ್ಮ ರೋಲ್ ಆರ್ಗನೈಸೇಷನ್ ಅಲ್ಲಿ ಮಾಡ್ಬೇಕಾಗಿರುವಂತ ಕರ್ತವ್ಯನ ಮರ್ತೋಗ್ತಾರೆ, ಅವ್ರ ಓನ್ ಪರ್ಸನಲ್ ಇಂಟ್ರೆಸ್ಟ್ ಕಡೆ ಫೋಕಸ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರು. ರೀಸನಿಂಗ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅವರು, ಕೋಆರ್ಡಿನೇಷನ್ ಅಂದ್ರೆ ಒಂದು ಇಂಟಿಗ್ರೇಟೆಡ್ ಆಕ್ಟಿವಿಟಿ, ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಬಂದು ಇಂಟಿಗ್ರೇಟೆಡ್ ಆಗಿ ಆರ್ಗನೈಸೇಷನ್ಸ್ ಗಳನ್ನ ಎಫೆಕ್ಟಿವ್ ಆಗಿ ಅಚೀವ್ ಮಾಡೋದಕ್ಕೆ ಮಾಡುವಂತ ಆಕ್ಟಿವಿಟೀಸ್ ಅಂತ ಹೇಳಿದ್ರು. ಸೊ ಅದರಿಂದ ನಿಮಗೆ ಗೊತ್ತಾಗ್ತಾ ಇದೆ ಕೋಆರ್ಡಿನೇಷನ್ ಇಲ್ಲಿ ಫುಲ್ ಮೀನಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಅದಿಲ್ಲ ಅಂತಂದ್ರೆ ಪೀಪಲ್ಸ್ ಏನಾಗ್ತಾರೆ, ತಮ್ಮ ಓನ್ ಇಂಟ್ರೆಸ್ಟ್ ಕಡೆ ಫೋಕಸ್ ಅನ್ನ ಮಾಡ್ತಾರೆ. ಸೊ ದಟ್ಸ್ ವೈ ಬೋತ್ ಆರ್ ರೈಟ್. ಸೊ ಈ ತರ ನೀವೆರಡನ್ನು ಓದಿ ಅನಾಲಿಸ್ ನ ಮಾಡ್ಕೋಬೇಕು. ಸೊ ಕೋಆರ್ಡಿನೇಷನ್ ಅಂದ್ರೆ ಏನು? ಸೊ ಕೋಆರ್ಡಿನೇಷನ್ ಇಸ್ ದ ಯೂನಿಫಿಕೇಶನ್, ಇಂಟಿಗ್ರೇಷನ್, synchronizations of the efforts of a group members so as to provide unity of action in the pursuit of common good. ಅಂದ್ರೆ ಕಂಪನಿಯ ಗೋಲ್ ನ ಅಚೀವ್ ಮಾಡೋದಕ್ಕೋಸ್ಕರ ಅವರು ಇಂಟಿಗ್ರೇಟ್ ಆಗಿ ಯೂನಿಫಿಕೇಶನ್ ಆಗಿ ಒಂದು ಯೂನಿಟಿ ಆಫ್ ಆಕ್ಷನ್ ನ ತಗೊಬಂದು ಮಾಡುವಂತದ್ದು. ಇಟ್ಸ್ ಅ ಹಿಡನ್ ಫೋರ್ಸ್ ವಿಚ್ ಬೈಂಡ್ಸ್ ಆಲ್ ಅದರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದೇನ್ ಮಾಡುತ್ತೆ ಅಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂತ ಎಲ್ಲಾ ಫಂಕ್ಷನ್ಸ್ ಕೂಡ ಬೈಂಡ್ ಮಾಡ್ಕೊಳ್ಳುತ್ತೆ. ವಿತೌಟ್ ಕೋಆರ್ಡಿನೇಷನ್ಸ್
people would lose sight of their roles within the organizations and be tempted to pursue their own interest. So that's why option E is the right answer. I hope ಅರ್ಥ ಆಗಿದೆ ಅಂತ ಅನ್ಕೋತೀನಿ. So coordination ಅನ್ನೋದು ತುಂಬಾ ಇಂಪಾರ್ಟೆಂಟ್. So without coordinations, people will be tempted to pursue their own interest. Okay. Yes. Next question number 25th. Question number 25th is ನೋಡಿ power derived from the status or positions in an organization is called. So power status ಅಥವಾ positions ಇಂದ ಬರ್ತಾ ಇದ್ರೆ organizations ಅಲ್ಲಿ status ಅಥವಾ positions ಇಂದ power organizations ಅಲ್ಲಿ ಬರ್ತಾ ಇದ್ರೆ ಸೊ ಅದನ್ನ ಏನಂತ ಕರೀತಾರೆ ಅಂತ. ಸೊ ಎಕ್ಸ್ಪರ್ಟ್ ಪವರ್ ಅಂತ ಕರೀತಾರ, ಲೆಜಿಟಿಮೇಟ್ ಪವರ್ ಅಂತ ಕರೀತಾರ, ಪವರ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕರೀತಾರ, ರೆಫರೆಂಟ್ ಪವರ್ ಅಂತ ಕರೀತಾರ. ಇಟ್ ಇಸ್ ಯುವರ್ ಆಪ್ಷನ್ಸ್. The final answer is legitimate power. So ಹಂಗಂದ್ರೆ legitimate power ಅಂದ್ರೆ ಏನು ಮ್ಯಾಮ್? ಸೊ ನೋಡಿ, legitimate power is the power that a person has because of their formal positions or role within the organizations. Okay, it is derived from the official authority granted by the organizations. Organizations official ಆಗಿ ಅವ್ರಿಗೆ ಒಂದು ಅಥಾರಿಟಿನ ಗ್ರಾಂಟ್ ಮಾಡಿರುತ್ತೆ, ಕೊಟ್ಟಿರುತ್ತೆ. ಸೊ ಅದರಿಂದ ಬಂದಿರುವಂತದ್ದು ಆರ್ಗನೈಸೇಷನ್ಸ್ ಅಲ್ಲಿ ಅವ್ರಿಗೆ ಸ್ಟೇಟಸ್ ಅಥವಾ ಪೊಸಿಷನ್ಸ್ ಯಾವ ತರ ಬಂದಿರುತ್ತೆ ಅಂತಂದ್ರೆ, ಈಗ ಸೂಪರ್ವೈಸರ್ ಸಬಾರ್ಡಿನೇಟ್ಸ್ ಗಳನ್ನ ಎಂಪ್ಲಾಯೀಸ್ ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಸೂಪರ್ವೈಸರ್ ಅಂದ್ರೆ ಏನು? ಅದೊಂದು ಅವ್ರಿಗೆ ಆರ್ಗನೈಸೇಷನ್ಸ್ ಇಂದ ಬಂದಿರುವಂತ ಒಂದು ಪೊಸಿಷನ್ಸ್, ಆರ್ಗನೈಸೇಷನ್ಸ್ ಅವ್ರಿಗೆ ಗ್ರಾಂಟ್ ಮಾಡಿರುವಂತ ಅಫಿಷಿಯಲ್ ಅಥಾರಿಟಿ. ಸೊ ಅದನ್ನ ಏನಂತ ಕರೀತಾರೆ? ಲೆಜಿಟಿಮೇಟ್ ಪವರ್ ಅಂತ ಕರೀತಾರೆ. ನೋಡಿ, ಎ ಮ್ಯಾನೇಜರ್ ಇನ್ ಎ ಕಂಪನಿ ಹ್ಯಾಸ್ ದ ಅಥಾರಿಟಿ ಟು ಅಸೈನ್ ದ ಟಾಸ್ಕ್ ಟು ಎಂಪ್ಲಾಯೀಸ್, ಅಪ್ರೂವ್ ಲೀವ್ಸ್. ಅವ್ರಿಗೆ ಎಂಪ್ಲಾಯೀಸ್ಗೆ ಟಾಸ್ಕ್ ಅನ್ನ ಕೊಡುವಂಥದ್ದು, ಅವ್ರಿಗೆ ಏನಾದ್ರು ಲೀವ್ಸ್ ಬೇಕು ಅಂತಂದ್ರೆ ಅದನ್ನ ಅಪ್ರೂವ್ ಮಾಡುವಂಥದ್ದು, or make decision related to the teams. Employee must and should follow the manager instructions because of the positions of the manager hold, not necessarily because of their personality or expertise. Okay, so our personal ಅಥವಾ ಅವ್ರ ಎಕ್ಸ್ಪೀರಿಯನ್ಸ್ ಅದ್ಯಾವುದು ನೆಸೆಸಿಟಿ ಬರಲ್ಲ. ಸೊ ಕಂಪನಿ ಅಥವಾ ಆರ್ಗನೈಸೇಷನ್ಸ್ ಅವ್ರಿಗೆ ಕೊಟ್ಟಿರುವಂತಹ ಪೊಸಿಷನ್ಸೇ ಅಲ್ಲಿಗೆ ಮೇನ್. ಓಕೆ, ಸೊ ಅದೇ ಮೇನ್ ಮ್ಯಾಟರ್ ಆಗುತ್ತೆ. ಸೊ ಅವ್ರಿಗೆ ಕಂಪನಿ ಕೊಟ್ಟಿರುವಂತಹ ಅಫಿಷಿಯಲ್ ಅಥಾರಿಟಿ ಏನ್ ಗ್ರಾಂಟ್ ಮಾಡಿರುತ್ತೆ, ಸೊ ಅದರಿಂದ ಅವ್ರು ಏನ್ ಮಾಡ್ತಾರೆ, ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ತಾರೆ. ಸೊ ದಟ್ ಇಸ್ ವಾಟ್ ಕಾಲ್ ಇಟ್ ಆಸ್ ಲೆಜಿಟಿಮೇಟ್ ಪವರ್. ಅದನ್ನ ಎಲ್ಲೋ ಹೇಳ್ತಿರೋದು, ಪವರ್ ಡಿರೈವ್ ಫ್ರಮ್ ದ ಸ್ಟೇಟಸ್ ಇಂದ ಅಥವಾ ಅವ್ರ ಆರ್ಗನೈಸೇಷನ್ಸ್ ಅಲ್ಲಿ ಇರುವಂತ ಪೊಸಿಷನ್ಸ್ ಇಂದ ಬರ್ತಾ ಇದೆ. ಸೊ ಅದನ್ನ ಏನಂತ ಕರೀತೀರಾ ಅಂತ ಪವರ್ನ ಅಂತ ಕೇಳಿದ್ದಾರೆ. ದಿಸ್ ಇಸ್ ಕಮ್ಸ್ ಫ್ರಮ್ ದ ಟೈಪ್ಸ್ ಆಫ್ ಪವರ್ ಇನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಇದು ಕೂಡ HRM ಸಬ್ಜೆಕ್ಟ್ ಅಲ್ಲೇ ಬಂದಿರುವಂತ ಕ್ವೆಶ್ಚನ್. ಟೈಪ್ಸ್ ಆಫ್ ಪವರ್. Okay, yes. So a manager telling a team members to complete a report by Friday is exercised as legitimate power. ನೋಡಿ, ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಮ್ಯಾನೇಜರ್ಸ್ ಟೀಮ್ ಮೆಂಬರ್ಸ್ಗೆ ಒಂದು ರಿಪೋರ್ಟ್ ಅನ್ನ ವಿತಿನ್ ಫ್ರೈಡೆ ಒಳಗಡೆ ನೀವು ಕಂಪ್ಲೀಟ್ ಮಾಡಿ ಅಂತ ಟಾಸ್ಕ್ ಅನ್ನು ಕೊಡ್ತಾ ಇದ್ದಾರೆ ಅಥವಾ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಯಾವ ಪವರ್? ಲೆಜಿಟಿಮೇಟ್ ಪವರ್. ಯಾಕಂದ್ರೆ ಸೊ ಮ್ಯಾನೇಜರ್ ಹೇಳಿದ್ದನ್ನ ಆ ಎಂಪ್ಲಾಯಿ ಆ ಟೀಮ್ ಮೆಂಬರ್ ಮಾಡ್ಲೇಬೇಕು. ಯಾಕೆ? ಅವರು ಪೊಸಿಷನ್ಸ್ ಇಂದ ಒಂದು ಪವರ್ ಅನ್ನ ತಗೊಂಡಿದ್ದಾರೆ. ಓಕೆ, ಇನ್ನ ಒಂದು ನಿಮ್ಗೆ ಈಸಿಯಾಗಿ ಎಕ್ಸಾಂಪಲ್ ಅರ್ಥ ಆಗ್ಬೇಕಂದ್ರೆ ನೋಡಿ, ಸ್ಕೂಲ್ ಪ್ರಿನ್ಸಿಪಲ್. ಸೊ ಸ್ಕೂಲ್ ಪ್ರಿನ್ಸಿಪಲ್ ಕ್ಯಾನ್ ಮೇಕ್ ರೂಲ್ಸ್ ಫಾರ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಬಿಕಾಸ್ ಆಫ್ their position. That is what call it as legitimate power. I hope ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಬಂದು ಎಕ್ಸ್ಪರ್ಟ್ ಪವರ್. ಸೊ ಎಕ್ಸ್ಪರ್ಟ್ ಪವರ್ ಅಂದ್ರೆ ಏನು? ಸೊ ಎಸ್, ಪವರ್ ದಟ್ ಕಮ್ಸ್ ಫ್ರಮ್ ಹ್ಯಾವಿಂಗ್ ಸ್ಪೆಷಲ್ ಸ್ಕಿಲ್ ಅಥವಾ ನಾಲೆಜ್. ಒಂದು ಸ್ಪೆಷಲ್ ಸ್ಕಿಲ್ಸ್ ಅಥವಾ ನಾಲೆಜ್ ಇಂದ ಬಂದಿದ್ರೆ ಸೊ ಅದನ್ನ ಎಕ್ಸ್ಪರ್ಟ್ ಪವರ್ ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಟೀಚರ್ ಯಾವ್ದಾದ್ರು ಸಬ್ಜೆಕ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ಟೂಡೆಂಟ್ಸ್ ಅದನ್ನ ಲಿಸನ್ ಮಾಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಸೊ ಬಿಕಾಸ್ ಯಾಕೆ? ಸೊ ಟೀಚರ್ಸ್ ಹ್ಯಾವ್ ಎಕ್ಸ್ಪೀರಿಯನ್ಸ್, ಎಕ್ಸ್ಪರ್ಟ್.
ಓಕೆ, ಆ ಸಬ್ಜೆಕ್ಟ್ ಮೇಲೆ ಅವ್ರು ಎಕ್ಸ್ಪರ್ಟ್ ಆಗಿರ್ತಾರೆ. ದಟ್ಸ್ ವೈ ಅವ್ರಿಗೆ ಒಂದು ನಾಲೆಜ್ ಇರುತ್ತೆ, ಒಂದು ಸ್ಕಿಲ್ಸ್ ಇರುತ್ತೆ ಅದನ್ನ ಕಲಿಸೋದು. ಸೊ ಅದರಿಂದ ಸ್ಟೂಡೆಂಟ್ಸ್ ಲಿಸನ್ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ವಾಟ್ ಕಾಲ್ ಇಟ್ ಆಸ್ ಎಕ್ಸ್ಪರ್ಟ್ ಪವರ್. ಸೊ ನೆಕ್ಸ್ಟ್ ಬಂದು ಪವರ್ ಆಫ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಇಂದ ಬರುವಂತ ಪವರ್ ನೋಡಿ, ಪವರ್ ದಟ್ ಕಮ್ ಫ್ರಮ್ ಹ್ಯಾವಿಂಗ್ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, ನಾಟ್ ಅ ಫಾರ್ಮಲ್ ಟೈಪ್ಸ್ ಪವರ್ ಬಟ್ ಸಿಮಿಲರ್ ಟು ಎಕ್ಸ್ಪರ್ಟ್ ಪವರ್. ನಾನು ಹೇಳಿದ್ನಲ್ಲ, ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟ್ ಒಂಥರ ಇಂಟರ್ಲಿಂಕ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸು ಅಷ್ಟೇನೆ. ಎಕ್ಸ್ಪೀರಿಯನ್ಸ್ ಯಾವ್ದು ಬರುತ್ತೆ, ಎಕ್ಸ್ಪರ್ಟ್ ಯಾವಾಗ ಆಗಕ್ಕೆ ಸಾಧ್ಯ, ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದಾಗ ಮಾತ್ರ ಎಕ್ಸ್ಪರ್ಟ್ ಆಗೋದಕ್ಕೆ ಸಾಧ್ಯ. ಸೊ ಎರಡು ಸಿಮಿಲರ್ ಆಗಿ ವರ್ಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸೀನಿಯರ್ ವರ್ಕರ್ಸ್ ನ್ಯೂ ಎಂಪ್ಲಾಯೀಸ್ಗೆ ಗೈಡ್ ಮಾಡ್ತಾರೆ, ಬಿಕಾಸ್ ದೇ ಹ್ಯಾವ್ ಡನ್ ದ ಜಾಬ್ ಮೆನಿ ಟೈಮ್ಸ್. ಅವರು ಸಾಕಷ್ಟು ಬಾರಿ ಅದೇ ಜಾಬ್ ಅನ್ನ ಮಾಡಿರ್ತಾರೆ. ಸೊ ಹಾಗಾಗಿ ಸೀನಿಯರ್ ವರ್ಕರ್ಸ್ ನ್ಯೂ ಎಂಪ್ಲಾಯೀಸ್ಗೆ ಗೈಡ್ ಮಾಡುವಂಥದ್ದು. ಓಕೆ, ಎ ಸೀನಿಯರ್ ಎಂಪ್ಲಾಯಿ, ಎಂಪ್ಲಾಯಿ ಬದಲು ವರ್ಕರ್ಸ್ ತಗೊಳ್ಳಿ, ಸೀನಿಯರ್ ವರ್ಕರ್ ಗೈಡ್ಸ್ ಅ new employee. So because they have done the job many times, right? That is what call it as power of experience. ಅವ್ರು ಸಾಕಷ್ಟು ಬಾರಿ ಅದೇ ಜಾಬ್ನ ಮಾಡಿರ್ತಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ, ಸೊ ಒಂದು ಗ್ರಿಪ್ ಸಿಕ್ಕಿರುತ್ತೆ, ನಾಲೆಜ್ ಸಿಕ್ಕಿರುತ್ತೆ. ಸೊ ಅದನ್ನು ಪವರ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಬಂದು ರೆಫರೆಂಟ್ ಪವರ್. ಸೊ ಏನು ರೆಫರೆಂಟ್ ಪವರ್ ಅಂದ್ರೆ, ಸೊ ಪವರ್ ದಟ್ ಕಮ್ಸ್ ಫ್ರಮ್ ಬೀಂಗ್ ಲೈಕ್ಡ್ ಆರ್ ಅಡ್ಮೈರ್ಡ್ ಬೈ ಅದರ್ಸ್. ಸೊ ಇಷ್ಟಪಡ್ತೀರಾ, ನೀವು ಲೈಕ್ ಮಾಡ್ತೀರಾ, ಅದರಿಂದ ಬಂದಿರುವಂತ ಪವರ್ನ ರೆಫರೆಂಟ್ ಪವರ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಈಗ ಸ್ಟೂಡೆಂಟ್ಸ್ ಅಂತ ಬಂದಾಗ ಸ್ಟೂಡೆಂಟ್ಸ್ ತಮ್ಮ ಕ್ಲಾಸ್ಮೇಟ್ಸ್ ಅನ್ನ ಫಾಲೋ ಮಾಡ್ತಾರೆ. ಸೊ ಕೆಲವೊಂದು ತುಂಬಾ ಇಷ್ಟವಾಗಿರುವಂತ ಕ್ಲಾಸ್ಮೇಟ್ ನ ಫಾಲೋ ಮಾಡ್ತಾರೆ. ಯಾಕೆ? ಅವ್ರಿಗೆ ಅವ್ರು ಇಷ್ಟ ಆಗಿರ್ತಾರೆ, ಅವರಿಂದ ಅವ್ರಿಗೆ ರೆಸ್ಪೆಕ್ಟ್ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಅಂತ ಪವರ್ ಏನಂತಾರೆ, ರೆಫರೆಂಟ್ ಪವರ್ ಅಂತ ಕರೀತಾರೆ. ಅಂದ್ರೆ ಪರ್ಸನ್ ನ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು. ಬಿಕಾಸ್ ಎಲ್ಲರೂ ಅವ್ರನ್ನ ಅಡ್ಮೈರ್ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ, ಇಷ್ಟಪಡ್ತಾರೆ ಅನ್ನೋದ್ರಿಂದ ಸೊ ಅದು ಬಂದಿರುವಂಥದ್ದು. ದಟ್ ಈಸ್ ವಾಟ್ ಕಾಲ್ ಇಟ್ ಆಸ್ ರೆಫರೆಂಟ್ ಪವರ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದಟ್ ಈಸ್ ಯುವರ್ 25th ಕ್ವೆಶನ್. ಸೊ ಆನ್ಸರ್ ಇಸ್ ಲೆಜಿಟಿಮೇಟ್ ಪವರ್. ಸ್ಟೇಟಸ್ ಅಥವಾ ಪೊಸಿಷನ್ ಅಂತ ಬಂದ ತಕ್ಷಣ ನಿಮಗೆ ಲೆಜಿಟಿಮೇಟ್ ನೆನಪಾಗಬೇಕು. ಓಕೆ, ಸೊ ಎಸ್, ನೆಕ್ಸ್ಟ್ ಬಂದು ನಿಮ್ಮ 26th ಕ್ವೆಶನ್. ಇಸ್ 26th ಕ್ವೆಶನ್. ಸೊ ಬ್ಯಾಂಕ್ ಅನ್ನ ಕೊಟ್ಟು ಟ್ಯಾಗ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಸೊ ಅವಾಗ 2017 ಅಲ್ಲಿ ಬಂದಿರುವಂತ ಕ್ವೆಶನ್ ಇದು. ಸೊ ಮ್ಯಾಮ್ ಈಗಲೂ ಇದೇ ತರ ಟ್ಯಾಗ್ ಲೈನ್ ಕೇಳ್ತಾರ? ಸೊ ತುಂಬಾ ಫೇಮಸ್ ಆಗಿರುವಂತ ಬ್ಯಾಂಕ್ಸ್ ಟ್ಯಾಗ್ ಲೈನ್ಸ್, ಸ್ಲೋಗನ್ಸ್ ಕೇಳ್ಬೋದು. ಓಕೆ, ಸೊ ಬ್ಯಾಂಕ್ ಆಫ್ ಬರೋಡಾ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾನೇ ಹಾಕಿದ್ದೀನಿ ಆಸ್ ಪರ್ ಯುವರ್ ಕೀ ಆನ್ಸರ್. ಸೊ ಬಟ್ ಇದು ಇವಾಗ ಚೇಂಜ್ ಆಗಿರ್ಬೋದು, ಆಗೇನು ಕೂಡ ಇರ್ಬೋದು, ಐ ಡೋಂಟ್ ನೋ. ಸೊ ಬ್ಯಾಂಕ್ ಆಫ್ ಬರೋಡಾ ಅಂತ ಬಂದಾಗ, ಸೊ ಇಂಡಿಯಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ರಾಜಸ್ಥಾನ್ ಇಸ್ ಅ ಟ್ಯಾಗ್ಲೈನ್ ಇಸ್ ಡೇ ಟು ಡೇ. ಸೊ HSBC ಅಂತ ಬಂದಾಗ ಇಸ್ ದ ವರ್ಲ್ಡ್ ಲೋಕಲ್ ಬ್ಯಾಂಕ್. ಸ್ಟ್ಯಾಂಡರ್ಡ್ ಚಾರ್ಟೆಡ್ ಬ್ಯಾಂಕ್ ಯು ಆರ್ ರೈಟ್ ಪಾರ್ಟ್ನರ್. ಓಕೆ, ಸೊ ಕೆಲವೊಂದು ಸ್ಲೋಗನ್ಸ್ಗಳು ಬರುತ್ತೆ, ಸೊ ಟ್ಯಾಗ್ ಲೈನ್ಸ್ಗಳು ಬರುತ್ತೆ, ಅದನ್ನ ನೀವು ನೋಡ್ಕೊಂಡಿರಿ. ಇನ್ ಕೇಸ್ ಕೇಳಿದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಈಗ SBI ಅಂತ ಬಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಂದ್ರೆ ವಿತ್ ಯು ಫೇಮಸ್, ಇದು ವಿತ್ ಯು ಆಲ್ ದಿ ವೇ. ಓಕೆ, ಸೊ ಅದೇ ರೀತಿ ಇನ್ಯಾವ್ದು ಯಾವ್ದಾದ್ರು ಬ್ಯಾಂಕ್ ಇದೆಯಾ? ಎಸ್, ಬ್ಯಾಂಕ್ ಆಫ್ ಬರೋಡಾನು ಫೇಮಸ್ ಇದೆ, ಮರಿಬೇಡಿ ಅದನ್ನು. ಇಂಡಿಯಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಅದು ಕೂಡ ಫೇಮಸ್ ಬ್ಯಾಂಕ್ನೇ. ನೆಕ್ಸ್ಟ್ ಎಸ್, HDFC ಬ್ಯಾಂಕ್, ವಿ ಅಂಡರ್ಸ್ಟ್ಯಾಂಡ್ your world. Okay,
ಮತ್ತೆ ಕೆನರಾ ಬ್ಯಾಂಕ್. ಸೊ ಕೆಲವೊಂದು ಬ್ಯಾಂಕ್ ನೋಡ್ಕೊಂಡಿರಿ ಅಷ್ಟೇ. ಟುಗೆದರ್ ವಿ ಕ್ಯಾನ್. ಸೊ ಕೆಲವೊಂದು ಟ್ಯಾಗ್ಲೈನ್ಸ್ ಗಳನ್ನ ನೋಡ್ಕೊಂಡಿರಿ, ಇನ್ ಕೇಸ್ ಬಂದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದು a group of people, 27th question, a group of people with a shared value system based on the common life experience and situations is called, as per your K answer, case is a cultural group, but correct ಆಗಿ ನೋಡೋದಾದ್ರೆ is a subcultural group. Okay, so group of people with a shared value system and based on common life experience and situations. ಅಂದ್ರೆ ಒಂದು ಗ್ರೂಪ್ ಆಫ್ ಪೀಪಲ್ ಇರುತ್ತೆ, ಅವರು ತಮ್ಮ ವ್ಯಾಲ್ಯೂ ಆಫ್ ಸಿಸ್ಟಮ್ ನ ಶೇರ್ ಮಾಡ್ತಾ ಇರ್ತಾರೆ. ಯಾವ್ದ್ರ ಬೇಸ್ ಮೇಲೆ ಅಂತಂದ್ರೆ ಆ ಸಿಚುವೇಶನ್ಸ್ ಮತ್ತೆ ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ ಅವರು ಶೇರ್ ಮಾಡ್ತಿರ್ತಾರೆ. ಸೊ ಅದನ್ನ ಏನಂತ ಕರೀತಾರೆ, ಸಬ್ ಕಲ್ಚರ್ ಗ್ರೂಪ್ಸ್ ಅಂತ ಕರೀತಾರೆ. ಸೊ ಸಬ್ ಕಲ್ಚರ್ ಗ್ರೂಪ್ಸ್ ಈಸ್ ಅ ಗ್ರೂಪ್ within a larger culture that shares specific values, beliefs and experience, often shaped of age, ethnicity, religion, geographic locations. These people often have common life experience. That's why ಅದನ್ನ subculture groups ಅಂತ ಹೇಳ್ತಾರೆ, and behave differently from modern culture, but that's still part of their main culture. Okay, for example ನೋಡಿ, teenagers may form a subculture with their own fashion, slang and music preference. Okay, so next ಇನ್ನೊಂದು ಎಕ್ಸಾಂಪಲ್ ಇದೆ, Hispanic and American in the US may share cultural traditions and language that form a subculture within the border American culture. So American border ಒಳಗಡೆನೆ ಅವ್ರ subculture ನ ಮಾಡ್ತಾ ಇರ್ತಾರೆ, ಯಾವುದು Hispanic ಮತ್ತೆ ಅಮೆರಿಕನ್ಸ್. ಓಕೆ, ಅವ್ರ ಟ್ರೆಡಿಷನ್ಸ್ ಮತ್ತೆ ಲ್ಯಾಂಗ್ವೇಜಸ್ ಎಲ್ಲ ಕೂಡ ಶೇರ್. ನಿಮ್ಮ ಈಗ ಕರ್ನಾಟಕ ಅಂತ ಬಂದಾಗ್ಲೇನೆ ಸೊ ಅಲ್ಲಿ ಬೇರೆ ಬೇರೆ ತರ ಭಾಗಗಳಲ್ಲಿ, ವಿವಿಧ ಭಾಗಗಳಲ್ಲಿ ಕನ್ನಡ ಮಾತಾಡೋ ಶೈಲಿನೇ ಬೇರೆ ಇರುತ್ತೆ. ಸೊ ಅವ್ರ ಲ್ಯಾಂಗ್ವೇಜ್, ಕನ್ನಡ ಮಾತಾಡೋ ಲ್ಯಾಂಗ್ವೇಜ್ ಡಿಫ್ರೆಂಟ್ ಇರುತ್ತೆ, ಮತ್ತೆ ಅವ್ರ ಟ್ರೆಡಿಷನ್ನೇ ಬೇರೆ ತರ ಇರುತ್ತೆ. ಸೊ ಅದನ್ನ ಹೇಳ್ತಿರೋದು, ಅವರ ಒಂದು ವ್ಯಾಲ್ಯೂ ಸಿಸ್ಟಮ್ ಮತ್ತೆ ಕಾಮನ್ ಲೈಫ್ ಎಕ್ಸ್ಪೀರಿಯನ್ಸ್ ಸಿಚುವೇಶನ್ಸ್ ಅನ್ನ ಗ್ರೂಪ್ ಆಫ್ ಪೀಪಲ್ ಶೇರ್ ಮಾಡಿದ್ರೆ ಸೊ ಅದನ್ನ ಏನಂತ ಕರೀತಾರೆ ಅಂದ್ರೆ, ಇಟ್ಸ್ ನಾಟ್ ಎ ಕಲ್ಚರಲ್ ಗ್ರೂಪ್, ಇಟ್ಸ್ ಅ ಸಬ್ ಕಲ್ಚರಲ್ ಗ್ರೂಪ್ಸ್. ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಎಸ್, ಸೋಷಿಯಲ್ ಕ್ಲಾಸ್ ಅಂತಾರೆ ಬೇಸ್ಡ್ ಆನ್ ಇನ್ಕಮ್. ನಿಮ್ಗೆ ಗೊತ್ತು, ಸೋಷಿಯಲ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಬೇಸ್ಡ್ ಆನ್ ಇನ್ಕಮ್, ಎಜುಕೇಶನ್ಸ್ ಅಂಡ್ ಆಕ್ಯುಪೇಷನ್ಸ್. ಸೊ ಅಪ್ಪರ್ ಕ್ಲಾಸ್, ಮಿಡಲ್ ಕ್ಲಾಸು, ಸೊ ಇನ್ನು ರಿಚ್ ಪೀಪಲ್, ಪುವರ್ ಪೀಪಲ್, ಸೊ ಇವರು ಲಿಟ್ರೇಟರ್, ಸೊ ಈ ತರ ಎಲ್ಲ ಬೈಫರ್ಗೇಷನ್ಸ್ ಮಾಡ್ತಾರಲ್ಲ, ಇಸ್ ಕನ್ಸರ್ನ್ ದ ಸೋಷಿಯಲ್ ಕ್ಲಾಸ್. ಸೊ ಲೈಫ್ ಸ್ಟೈಲ್ ಕ್ಲಾಸ್ ಗ್ರೂಪ್ಸ್ ಅಂತ ಬಂದಾಗ, ಸೊ ಬೇಸ್ಡ್ ಆನ್ ದ ಪರ್ಸನಲ್ ಇಂಟ್ರೆಸ್ಟ್ ಅಂಡ್ ಆಕ್ಟಿವಿಟೀಸ್ ಲೈಕ್ ಫಿಟ್ನೆಸ್ ಲವರ್, ಟ್ರಾವೆಲರ್ಸ್, ಓಕೆ, ಸೊ ಫುಡ್ಡೀಸ್. ಸೊ ಆದ್ರ ಕೆಲವೊಂದು ಒಬ್ರೊಬ್ರಿಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಪರ್ಸನಲ್ ಇಂಟ್ರೆಸ್ಟ್ ಅಂಡ್ ಆಕ್ಟಿವಿಟೀಸ್ ಬೇಸ್ಡ್ ಆನ್ ನಾವು ಅದನ್ನ ಡಿವೈಡ್ ಮಾಡಿದ್ರೆ, ಕ್ಲಾಸಿಫೈಡ್ ಮಾಡಿದ್ರೆ, ಸೊ ಬೈಫರ್ಗೇಟ್ ಮಾಡಿದ್ರೆ ಅದನ್ನ ಲೈಫ್ ಸ್ಟೈಲ್ ಗ್ರೂಪ್ಸ್ ಅಂತ ಕರೀತಾರೆ. ಸೊ ಕಲ್ಚರಲ್ ಗ್ರೂಪ್ಸ್ ಅಂದ್ರೆ ಲಾರ್ಜರ್ ಗ್ರೂಪ್ ಶೇರ್ ಓವರ್ ಆಲ್ ಕಲ್ಚರ್. ಓಕೆ, ಅದು ಸಬ್ ಗ್ರೂಪ್ ಒಳಗಡೆ ಬರಲ್ಲ, ಲಾರ್ಜ್ ಗ್ರೂಪ್ ಒಳಗಡೆ ಬರುತ್ತೆ. ಸೊ ಓವರ್ ಆಲ್ ಕಲ್ಚರ್ ಮೇಲೆ ಅವರು ಡಿವಿಯೇಷನ್ಸ್ ಅನ್ನ, ಡಿವೈಡ್ ಅನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಕಲ್ಚರ್ ಮತ್ತೆ ಜಪಾನೀಸ್ ಕಲ್ಚರ್, ಅಮೆರಿಕನ್ ಕಲ್ಚರ್, ಲೈಕ್ ದಟ್. ಸಬ್ ಕಲ್ಚರ್ ಗ್ರೂಪ್ಸ್ ಅಂದ್ರೆ ಏನ್ ಬರುತ್ತೆ, ಕಾಮನ್ ಲೈಫ್ ಎಕ್ಸ್ಪೀರಿಯನ್ಸ್ ಮತ್ತೆ ಅವ್ರ ವ್ಯಾಲ್ಯೂ ಸಿಸ್ಟಮ್ಸ್ ನ ಬೇಸ್ಡ್ ಆನ್ ಲೈಫ್ ಎಕ್ಸ್ಪೀರಿಯನ್ಸ್ ಮತ್ತೆ ಸಿಚುವೇಶನ್ಸ್ ಮೇಲೆ ಅವರು ಡಿವೈಡ್ ಮಾಡಿದ್ರೆ ಅಂತಹ ಗ್ರೂಪ್ ಆಫ್ ಪೀಪಲ್ ನ ಸಬ್ ಕಲ್ಚರ್ ಗ್ರೂಪ್ಸ್ ಅಂತ ಕರೀತಾರೆ. ಓಕೆ, so next ನೋಡಿ, 28 questions. Providing a total package of related goods and service to solve a customer's need, that is called. So complete sales are wholesale selling, conglomerate selling, system selling. ಅಂತ ಆನ್ಸರ್ ನಾನು ಹೈಲೈಟ್ ಮಾಡಿದ್ದೀನಿ. ಸಿಸ್ಟಮ್ ಸೆಲ್ಲಿಂಗ್ ಅಂದ್ರೆ ಒಂದು ರಿಲೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ಗೆ ಟೋಟಲ್ ಪ್ಯಾಕೇಜ್ ಅನ್ನ ಪ್ರೊವೈಡ್ ಮಾಡುವಂಥದ್ದು, ಮತ್ತೆ ಕಸ್ಟಮರ್ ನೀಡ್ಸ್ ಏನಿರುತ್ತೆ ಅದನ್ನ ಸಾಲ್ವ್ ಮಾಡುವಂಥದ್ದು. ಇದನ್ನ ಏನಂತ ಕರೀತಾರೆ? ದಿಸ್ ಇಸ್ ಕಾಲ್ಡ್ ಆಸ್ ಸಿಸ್ಟಮ್ ಸೆಲ್ಲಿಂಗ್. ಸೊ ಇದನ್ನ ಸೊಲ್ಯೂಷನ್ ಸೆಲ್ಲಿಂಗ್ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಸಾಲ್ವ್ ಅಂತ ಒಂದು ಟರ್ಮ್ ಬಂದಿದೆ ನೋಡಿ. ಅಂದ್ರೆ ಟೋಟಲ್ ಪ್ಯಾಕೇಜ್ ಅನ್ನ
ಕೊಡುವಂಥದ್ದು ಆಫ್ ರಿಲೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ಗೆ ಕಸ್ಟಮರ್ಸ್ ನೀಡ್ಸ್ ಏನಾದರೂ ಇದ್ರೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋಕೆ. ದಟ್ಸ್ ವೈ ಸಿಸ್ಟಮ್ ಸೆಲ್ಲಿಂಗ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸೊಲ್ಯೂಷನ್ ಸೆಲ್ಲಿಂಗ್. ಸೊ ಮೀನ್ಸ್ ಆಫರಿಂಗ್ ಎ ಕಂಪ್ಲೀಟ್ ಪ್ಯಾಕೇಜ್. ನೋಡಿ ಅದನ್ನೇ ಅಲ್ವಾ ಹೇಳ್ತಾ ಇರೋದು, ಟೋಟಲ್ ಪ್ಯಾಕೇಜ್ ಇಸ್ ನಥಿಂಗ್ ಬಟ್ ಕಂಪ್ಲೀಟ್ ಪ್ಯಾಕೇಜ್. Solve nothing but solution selling of related product or service to solve a customer problems and needs instead of selling item one by one. So it's common in B2 business, that is business to business sale, where client want a ready-made solution rather than buying separate parts. So ಯಾವಾಗ ಕ್ಲೈಂಟ್ಸ್ ರೆಡಿಮೇಡ್ ಸೊಲ್ಯೂಷನ್ ಅನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ, ಸಪರೇಟ್ ಪಾರ್ಟ್ ಅನ್ನ ತಗೊಳ್ಳೋದ್ ಬದಲು ಸೊ ರೆಡಿಮೇಡ್ ಆಗಿ ಹೋಲ್ಸೇಲ್ ಆಗಿ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಸೊ ಅಂತಹ ಬಿಸ್ನೆಸ್ ಗಳಿಗೆ, B2 ಬಿಸ್ನೆಸ್ ಗಳಿಗೆ ಸಿಸ್ಟಮ್ ಸೆಲ್ಲಿಂಗ್ ಅಂತಕ್ಕಂಥದ್ದು ಸೂಟೇಬಲ್ ಆಗುತ್ತೆ. ಸೊ ಕಂಪ್ಲೀಟ್ ಸೆಲ್ಲಿಂಗ್ ಅಂದ್ರೆ ಇಸ್ ನಾಟ್ ಅ ಸ್ಟ್ಯಾಂಡರ್ಡ್ ಮಾರ್ಕೆಟ್ ಟರ್ಮ್. ಕಂಪ್ಲೀಟ್ ಸೆಲ್ಲಿಂಗ್ ಅಂತ ಬರೋದೇ ಇಲ್ಲ ಇಲ್ಲಿ. ಸೊ ಹೋಲ್ಸೇಲ್ ಸೆಲ್ಲಿಂಗ್ ಅಂತಂದ್ರೆ ಸೆಲ್ಲಿಂಗ್ ಇನ್ ಲಾರ್ಜ್ ಕ್ವಾಂಟಿಟಿ ಯೂಶುವಲಿ ಟು ರಿಟೇಲರ್ಸ್, ನಾಟ್ ಫೋಕಸ್ ಆನ್ ಸಾಲ್ವಿಂಗ್ ಸ್ಪೆಸಿಫಿಕ್ ಕಸ್ಟಮರ್ ಪ್ರಾಬ್ಲಮ್. ಕಸ್ಟಮರ್ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಸ್ಪೆಸಿಫಿಕ್ ಆಗಿ ಸಾಲ್ವ್ ಮಾಡೋದಕ್ಕೆ ಇದು ಫೋಕಸ್ ಮಾಡಲ್ಲ, ಯಾವುದು ಹೋಲ್ಸೇಲ್ ಸೆಲ್ಲಿಂಗ್. ನೆಕ್ಸ್ಟ್ ಬಂದು ಕಾಂಗ್ಲೋಮೆರೇಟ್ ಸೆಲ್ಲಿಂಗ್. ಸೊ ರೆಫರ್ಸ್ ಟು ಎ ಲಾರ್ಜ್ ಕಂಪನಿ ವಿತ್ ಡೈವರ್ಸ್ ಪ್ರಾಡಕ್ಟ್, not to an act to a sells complete solution. Okay, that is called as conglomerate selling. I hope ಅರ್ಥ ಆಗಿದೆ ಅಂತ ಅನ್ಕೋತೀನಿ. 29th question. So total pack consumers need ಗೆ ನಾ ಸಾಲ್ವ್ ಮಾಡೋ ತರ ಗೂಡ್ಸ್ ಅಂಡ್ ಸರ್ವಿಸ್ ಗೆ ಸಂಬಂಧಪಟ್ಟಿರೋಂಗೆ ಟೋಟಲ್ ಪ್ಯಾಕೇಜ್ ಅನ್ನ ಪ್ರೊವೈಡ್ ಮಾಡೋದನ್ನ ಏನಂತ ಕರೀತಾರೆ? ಸೊಲ್ಯೂಷನ್ ಸೆಲ್ಲಿಂಗ್ ಅಥವಾ ಸಿಸ್ಟಮ್ ಸೆಲ್ಲಿಂಗ್ ಅಂತ ಕರೀತಾರೆ. ಓಕೆ, ಸೊ ಎಸ್, ನೆಕ್ಸ್ಟ್ ಕ್ಲಾಸ್ ಇಂದ 29th ಇಂದ ಕಂಟಿನ್ಯೂ ಮಾಡೋಣ. 29 to 14 ಒಂದು ವಿಡಿಯೋ ಮಾಡಿ, 40 to 15 ಒಂದು ವಿಡಿಯೋ ಮಾಡಿ ಮುಗಿಸೋಣ. ನೆಕ್ಸ್ಟ್ ನಿಮ್ಮ ಕೆಸೆಟ್ ಎಕ್ಸಾಮ್ ತುಂಬಾ ನಿಯರೆಸ್ಟ್ ಇರೋದ್ರಿಂದ ಸೊ ಕಾಮರ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಾದ್ರು ತಗೊಂಡ್ ಮಾಡೋಣ ಅಥವಾ PYQs ಮಾಡೋಣ, ನೀವೇ ಕಮೆಂಟ್ ಮಾಡಿ. ಸೊ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಇನ್ನ 2018 ಇದೆ, 20 ಇದೆ, 22 ಇದೆ, 23 ಇದೆ, 24 ಏನೋ ಇದೆ. ಸೊ ಯಾವ ತರ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಮಾಡಿ ನಾನು ಅಂದ್ರೆ ಅದೇ ಮಾಡ್ತೀನಿ. ಅದರ್ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನ ಮಾತ್ರ ಮಾಡಿ, ಇಂಪಾರ್ಟೆಂಟ್ ಒಂದೊಂದು ಯೂನಿಟ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದನ್ನ ಮಾತ್ರ ಹೇಳಿ ಅಂದ್ರೆ ಸೊ ಅದನ್ನ ಮಾತ್ರ ಹೇಳ್ತೀನಿ. ಸೊ ಚಾಯ್ಸಸ್ ಇವಾಗ ನೀವು ಹೆಂಗೆ ಹೇಳ್ತೀರಾ ಹಂಗೆ ಮಾಡ್ತೀನಿ. ಸೊ ಬಟ್ ನಿಮಗೆ ಅಲ್ಟಿಮೇಟ್ ಆಗಿ ನೀವು ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಬೇಕು, ಅದು ನಿಮಗೆ ಬೆನಿಫಿಟ್ ಆಗಬೇಕು. ದಟ್ ಇಸ್ ಮೈ ಟಾರ್ಗೆಟ್. ಓಕೆ, ಸೊ ಮತ್ತೆ ವಾಟ್ಸಪ್ ಚಾನಲ್ಗೆ ಲಿಂಕ್ ಅನ್ನ ತಗೊಂಡು ನೀವು ಜಾಯ್ನ್ ಆಗೋದನ್ನ ಮರಿಬೇಡಿ. ನಿಮ್ಗೆ ಅಲ್ಲೇ ನೋಟ್ಸ್ ಸಿಗುತ್ತೆ ಈಸಿಯಾಗಿ. ಮತ್ತೆ ಇಂಪಾರ್ಟೆಂಟ್ ಏನಾದ್ರು ಟಾಪಿಕ್ಸ್ ಇದ್ರೆ, ಏನಾದ್ರು ಚಾರ್ಟ್ಸ್ ಇದ್ರೆ, ಡಯಾಗ್ರಾಮ್ಸ್ ಇದ್ರೆ ನಾನು ಅಲ್ಲೇ ಹಾಕ್ತಾ ಇರ್ತೀನಿ. ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ವಿತ್ ಡೈಲಿ ಮಾಕ್ ಟೆಸ್ಟ್ ಟಿಲ್ ಯುವರ್ ಎಕ್ಸಾಮ್ಸ್. ಓಕೆ, ಸೊ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಆಲ್ ದಿ ಬೆಸ್ಟ್. ಹ್ಯಾಪಿ ಲರ್ನಿಂಗ್.